ಏನ್ ಸರ್ ಇದು ನಾಯಕತ್ವದ ಬದಲಾವಣೆ? ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ನಾನು ಕೂಡ ನಮ್ಮ ನಾಯಕತ್ವದ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇನೆ ಕೇಂದ್ರ ವರಿಷ್ಠರ ಮೇಲೆ. ಅಧ್ಯಕ್ಷ ಪಟ್ಟ ಕಾದಿದೆಯಂತೆ, ಇದು ಚರ್ಚೆ ಇದೆ, ಬಟ್ ಯಾರನ್ನ ಮಾಡ್ತಾರೆ ನೋಡ್ಬೇಕು. ಈ ನಾಯಕತ್ವದ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಸರ್? ಇತ್ತೀಚಿನ ದಶಕಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ. ನಾವೇನು ಸ್ಫಟಿಕನೂ ಅಲ್ಲ, 24 ಕ್ಯಾರೆಟ್ ಗೋಲ್ಡು ಅಲ್ಲ, ಅದು ಹೇಳ್ತೇನೆ. ಎಸ್ ಸರ್, ಈಗ ಇಷ್ಟೊಂದೆಲ್ಲ ಮಾತಾಡಿದ್ವಿ ನಿಮ್ಮ ಇಲಾಖೆ ಬಗ್ಗೆ. ತುಂಬ ಜನರಿಗೆ ಒಂದು ಲೆಕ್ಕದಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಈಗ ರಾಜಕೀಯ ಸಂಗತಿಗಳನ್ನು ಮಾತಾಡಲೇಬೇಕು, ಇಲ್ಲಾಂತಂದರೆ ನಮ್ಮ ಚರ್ಚೆನೇ ಅಪೂರ್ಣ ಆಗ್ಬಿಡುತ್ತೆ. ಖಂಡಿತ. ನಾನು ಕಂಡಂಗೆ, ನಾನು ಮೊನ್ನೆ ನಮ್ಮ ಟಿ ವಿನ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದೆ, ಈ ನಾಯಕತ್ವದ ಬಗ್ಗೆ ಮಾತಾಡ್ದಿರುವಂಥ ಏಕೈಕ ನಾಯಕ ಅಂತಂದ್ರೆ ಕೃಷ್ಣ ಬೈರೇಗೌಡ. ಏನು ಕೇಳಿದ್ರು, ಅಯ್ಯೋ ಬೇಕಾದಷ್ಟು ಕೆಲಸಗಳಿದೆ ಅಪ್ಪ, ನಾನು ಸುಮ್ಮನೆ ಯಾಕೆ ಹೇಳಿದ್ದೀರಿ ಅಂತ ಹೇಳಿ ಅಂತ. ಆದರೆ ಇವತ್ತು ನೀವು ಹಂಗೆ ತಪ್ಪಿಸ್ಕೊಳ್ಳಂಗಿಲ್ಲ. ಏನು ಸರ್ ಇದು ನಾಯಕತ್ವದ ಬದಲಾವಣೆ? ಯಾಕಂದರೆ ಈ ಪ್ರಶ್ನೆ ಕೇಳೋಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ. ನನಗೆ ಗೊತ್ತು, ಈ ಬೇರೆ ಎಲ್ಲರಿಗಿಂತ ನೀವು ರಾಹುಲ್ ಗಾಂಧಿಯವರಿಗೆ ಭಾಳ ಆತ್ಮೀಯರು, ಹತ್ತಿರದಲ್ಲಿದ್ದೀರಿ. ಕೆಲವೊಂದು ಹಲವಾರು ವಿಚಾರಗಳು ಚರ್ಚೆ ಆಗ್ತವೆ. ನೀವು ಹೆಂಗೆ ಅಂತಂದರೆ ನಿಮ್ಗೊಂದು ಕಲೆ ಸಿದ್ಧಿ ಆಗ್ಬಿಟ್ಟಿದೆ ಸರ್, ಎಲ್ಲಿ ಎಷ್ಟು ಮಾತಾಡಬೇಕು, ಎಲ್ಲಿ ಏನೂ ಮಾತಾಡಬಾರ್ದು. ಹಾಗಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ. ಹೇಳಿ ಸರ್. ಅಲ್ಲ, ಈಗ ಚರ್ಚೆ ಏನಾದರೂ ಫಲಪ್ರದ ಆಗುವಂಥದ್ದನ್ನು ಚರ್ಚೆ ಮಾಡಬೇಕು, ಅಂದರೆ ಯೂಸ್ ಇರೋದನ್ನು ಮಾತಾಡಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲದೆ ಇದ್ದರೆ ಅದನ್ನೇ ಪದೇ ಪದೇ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಾರ್ವಜನಿಕ ಹಿತನೂ ಕೂಡ ಅದರಿಂದ ಸರ್ವ್ ಆಗೋದಿಲ್ಲ. ಅದು ಎರಡನೇ ವಿಷಯ. ನಾನು ಎಲ್ಲರಿಗೂ ಹೇಳೋದು, ನನ್ನ ಕೆಲಸದ ಬಗ್ಗೆ ಏನಾನ ಕೇಳಿ ನಾನು ಹೇಳ್ತೇನೆ. ಇನ್ನು ಯಾರ್ದೋ ಅವ್ರ ಮೇಲೆ ಇರೋರ್ದು ಬಗ್ಗೆ ನಾನು ಅವ್ರ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಎನಿವೆ, ಅದೆಲ್ಲ ಒಂದು ಕಡೆ ಇದ್ದರೂ ಕೂಡ ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟತೆ ಬರಬೇಕು. ಈಗ ಸ್ಪಷ್ಟತೆ, ಗೊಂದಲ ಮತ್ತು ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರೋದು ಕೂಡ ವಾಸ್ತವ ಸಂಗತಿ. ಇದರಿಂದ ಏನಾಗುತ್ತೆ, ಯಾವುದ್ರ ಕಡೆಗೆ ನಮ್ಮದು ಗಮನ ಇರಬೇಕು ಅದ್ರ ಕಡೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದ್ರ ಕಡೆಗೆ ಗಮನ ಜಾಸ್ತಿ ಆಗಿ ಕೊನೆಗೆ ಪಬ್ಲಿಕ್ಕಿಗೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಮತ್ತು ಅಧಿಕಾರಿಗಳು, ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಈ ಗೊಂದಲಗಳು ಜಾಸ್ತಿ ಆದರೆ ಅವರು ಕೂಡ ಒಂದು ಗುರಿ ಕಳ್ಕೊಳ್ತಾರೆ, ಅವ್ರಿಗೂ ಬೇಕಾಬಿಟ್ಟಿ ಆಗುತ್ತೆ. ಒಟ್ಟಾರೆ ಇದು ಸಾರ್ವಜನಿಕರ ಹಿತದಲ್ಲಿ ಇಲ್ಲ. ಸಾರ್ವಜನಿಕರ ಹಿತದಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಅಂತ ಬಯಸ್ತಕ್ಕಂಥವನು. ಅಷ್ಟು ಮಟ್ಟಿಗೆ ನಾನು ಹೇಳಬಲ್ಲೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ನಾನು ಕೂಡ ನಮ್ಮ ನಾಯಕತ್ವದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ ಕೇಂದ್ರ ವರಿಷ್ಠರ ಮೇಲೆ. ಸೊ ಲೆಟ್ ಅಸ್ ಹೋಪ್ ದಟ್ ಇದು ಒಂದು ತೆರೆ ಎಳೆಯುವಂಥ ಕೆಲಸ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಆಗಬೇಕು ಅಂತಲೂ ಕೂಡ ಆಸೆ ಪಡ್ತೇನೆ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಹೇಳೋಕ್ಕಾಗೋದಿಲ್ಲ, ಏನಾಗುತ್ತೆ ನಿಮಗೆ ಗೊತ್ತು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಬಜೆಟ್ ಆದಮೇಲೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿದೆ, ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳಿದ್ದಾವೆ. ಹಾಗಂತೇಳಿ ಇದ್ರ ಬಗ್ಗೆ ಏನೋ ಒಂದು ಸ್ಪಷ್ಟ ನಿಲುವು ತಗೊಳ್ಳೋದಕ್ಕೆ ಇದೆಲ್ಲ ಅಡ್ಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಇವೆಲ್ಲ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಕೆಲಸ ಕಾರ್ಯ, ಇನ್ನು ಸದ್ಯದಲ್ಲೇ ಬೈ ಎಲೆಕ್ಷನ್ಸು ಕೂಡ ಅನೌನ್ಸ್ ಆಗ್ತವೆ. ಇವೆಲ್ಲ ಇರುವಾಗ ಇದರ ಮಧ್ಯದಲ್ಲಿ ಈ ಚರ್ಚೆನ ಕೈಗೆತ್ಕೊಳ್ತಾರಾ ಇಲ್ವಾ ಅಂತಲೂ ಕೂಡ ಅನುಮಾನ ಇದೆ. ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ವಿಷಯ ಸಬ್ಜೆಕ್ಟ್ ಡಿಸ್ಕಷನ್ಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ನೆಕ್ಸ್ಟು ಇನ್ನೂ ಒಂದು 2-3 ತಿಂಗಳು ಒಂದು ಹೆಕ್ಟಿಕ್ಕು ಪೊಲಿಟಿಕಲ್ ಸೀಸನ್ ಇದೆ. ಬಜೆಟ್ ಆಗುತ್ತೆ, ಅದಾದಮೇಲೆ ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಬರುತ್ತೆ, ಬೇರೆ ರಾಜ್ಯಗಳ ಎಲೆಕ್ಷನ್ಸ್ ಬರುತ್ತೆ, ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, BBMP ಚುನಾವಣೆ, ಇವೆಲ್ಲ ಇನ್ನೊಂದು 3-4 ಮಂತ್ಸು ಭಾಳ ಟೈಟ್ ಶೆಡ್ಯೂಲು, ಹೆವಿ ಶೆಡ್ಯೂಲು ಕೂಡ ಇದೆ. 3-4 ಮಂತ್ಸ್ ನಂತರ ಆಗಬಹುದು. ಹಾಗಾದರೆ ಗೊತ್ತೇ ಅಲ್ಲ, ಆಗ್ಬಹುದಾ ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದಲ್ಲ ನನ್ನ ಮಾತಿನ ಅರ್ಥ. ಕ್ಲಾರಿಟಿ ಸಿಗ್ಬೋದು, ಕ್ಲಾರಿಟಿ. ಬಟ್ ನಾವು ನಿರೀಕ್ಷೆ ಮಾಡೋದು ಅಲ್ಲಿವರೆಗೂ ಯಾಕೆ ಕಾಯಬೇಕು? ಒಂದು ಕ್ಲಾರಿಟಿಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಫೋಕಸ್ ಇರೋದಿಲ್ಲ ಕೆಲಸಕ್ಕೆ, ಇರಲ್ಲ. ನಾನು ಹೇಳ್ತೀನಿ ಕೃಷ್ಣ ಬೈರೇಗೌಡ್ರೆ, ತಮ್ಮ ಖಾತೆ ಇದನ್ನು ಸೇರಿಸಲ್ಲ, ತಮ್ಮ ಖಾತೆಯನ್ನು. ಬೇರೆ ಕಡೆಗೆ ಸ್ಥಿತಿಗತಿಗಳು ಬಹಳ ಕೆಟ್ಟೋಗಿವೆ.
ಯಾಕಂದ್ರೆ ಅಧಿಕಾರಿಗಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮಗೆ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ನಂಗೆ ಆಗ್ಬಿಟ್ಟಿದೆ ಸರ್. ಸೊ ಅಟ್ಲೀಸ್ಟ್ ಏನು ಅಂತಂದ್ರೆ ಅದನ್ನ ನಿಮ್ಮ ನಾಯಕರು ನೋಡಬೇಕು. ಹೌದು ಹೌದು, ಇಲ್ಲ ನಮ್ಮ ಜವಾಬ್ದಾರಿ ಇದೆ, ಅದರಲ್ಲಿ ನಾನು ಜವಾಬ್ದಾರಿಯನ್ನು ಅಲ್ಲಗೆಳಿಲಿಕ್ಕೆ ಹೋಗೋದಿಲ್ಲ. ಈ ಅಸ್ಪಷ್ಟತೆಯನ್ನು ಮುಂದುವರಿಸೋದು ಸಾರ್ವಜನಿಕರಿಗೆ ಖಂಡಿತ ಒಳ್ಳೆಯದಲ್ಲ. ಯಾಕೆಂದರೆ ಏನೋ ಕಳ್ಳಂಗೊಂದು ಪಿಳ್ಳೆ ನೆವ ಅಂತ ಹೇಳ್ದಂಗೆ ಈ ಥರ ಗೊಂದಲ ಆದಾಗ ಯಾರ್ಯಾರಿಗೆ ಏನೇನೋ ಅವ್ರ ಇಷ್ಟ ಬಂದಂಗೆ ನಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ಬಿಡುತ್ತೆ. ಇಂಟೆನ್ಷನ್ ನಮ್ದು ಇಲ್ಲದೆ ಇರ್ಬೋದು, ಆದರೆ ಪ್ರಾಕ್ಟಿಕಲಿ ಆ ಥರ ಆಗ್ಬಿಡುತ್ತೆ. ಆ ಥರ ಆಗಬಾರದು ಅನ್ನೋದು ನಾನು ಕೂಡ ಒಪ್ತೇನೆ. ಯಾಕಂದರೆ ಜನಗಳಿಗೆ ಕೇಳ್ತಾ ಇದ್ದಾರೆ ಏನು ಕಡಿಮೆ ಆಗಿದೆ ರೀ ಕಾಂಗ್ರೆಸ್ ನಾಯಕರುಗಳಿಗೆ. ಯಾಕಂದರೆ ನೋಡಿ ಸರ್, ಈ ಹಿಂದೆಲ್ಲ ಸರ್ಕಾರ ರಚನೆಗೇ ಕಸರತ್ತು ಮಾಡುವಂಥ ಸ್ಥಿತಿ ಇತ್ತು. ಆದರೆ 136 ಸೀಟು 140 ತನಕ ಬಂತು. 40. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಕಚ್ಚಾಟ ಹುಚ್ಚಾಟಗಳು ಅಂತಂದ್ರೆ ಒಂದು ಕಡೆ ನೀವು ಹೇಳೋದೆಲ್ಲ ನಾನು ಒಪ್ತೇನೆ, ಯಾವುದಕ್ಕೂ ನಾನು ಅಲ್ಲಗೆಳೆಯೋದಿಲ್ಲ. ಅದಕ್ಕೆ ಇದು ಉತ್ತರನೂ ಅಲ್ಲ. ಆದರೆ ಪರ್ಯಾಯ ಪ್ಯಾರಲಲ್ ಆಗಿ ನಾನು ಹೇಳೋದಾದರೆ ನೋಡಿ, ಅವೆಲ್ಲ ಇರ್ತವೆ ರಾಜಕೀಯ ಜೀವನದಲ್ಲಿ. ಆದರೆ ನಾವುಗಳು ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ನಿರ್ವಹಣೆ ಮಾಡಬೇಕು. 8 ಜನ ಯೋಚನೆ ಮಾಡ್ತಾರೆ ಈ ಥರ ಅಂತ. ಬರೀ ಅದನ್ನೇ ಒಂದು ಕತೆ ಹೇಳ್ಕೊಂಡು ನಾವು ಕಾಲ ಕಳೆದ್ರೆ ಈಗ ಅದರಿಂದ ಆಯಿತು, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ನಮ್ಮದು ಕೂಡ ಅದರಲ್ಲಿ ಏನೋ ಪರ್ಸ್ನಲ್ ಇಂಟ್ರೆಸ್ಟ್ಗಳು ಇರ್ಬೋದು, ನಮ್ಮದು ಪರ್ಸ್ನಲ್ ಒಪಿನಿಯನ್ ಇರ್ಬೋದು, ಪರ ಇರ್ಬೋದು, ವಿರೋಧ ಇರ್ಬೋದು, ಇವೆಲ್ಲ ಇರ್ತವೆ. ಯಾಕಂದರೆ ನಾವು ರಾಜಕೀಯ ವ್ಯಕ್ತಿಗಳಾಗಿ ನಾವೇನು ಒನ್ ಡೈಮೆನ್ಷನಲ್ಲಿ ಕೆಲಸ ಮಾಡೋರಲ್ಲ. ನಾವು ಎಲ್ಲದರಲ್ಲೂ ಇರಬೇಕಾಗತ್ತೆ. ಪೊಲಿಟಿಕಲಿ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ಲಿ ಇರಬೇಕು, ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಇರಬೇಕು, ಸೋಷಿಯಲ್ದ್ರಲ್ಲೂ ಇರಬೇಕು, ಎಲ್ಲದರಲ್ಲೂ ಇರಬೇಕು. ಸೊ ಪೊಲಿಟಿಕಲ್ ಕೆಲಸ ಮಾಡುವಾಗ ಪೊಲಿಟಿಕಲಿ ವಿಚಾರ ಮಾಡಬೇಕು, ಬೇರೆ ಟೈಮಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕು. ಇದಕ್ಕೆ ಯಾವುದು ಕೂಡ ಚ್ಯುತಿ ಆಗಬಾರ್ದು. ಇದರಲ್ಲಿ ಚ್ಯುತಿ ಬಂದರೆ ನಾವು ಜನಗಳನ್ನು ಫೇಲ್ ಮಾಡ್ದಂಗೆ ಆಗತ್ತೆ. ನಾವೆಲ್ಲರೂ ನಮ್ದು ಏನು ಎಲ್ಲರೂ ಭಾಳ ಕೆಲಸ ಮಾಡ್ಬೋದು ಅಂತ ನಾನು ಹೇಳೋಕ್ಕಲ್ಲ. ನಮ್ಮ ಕೆಪಾಸಿಟಿಗೆ ತಕ್ಕಂಗೆ ನಾವು ಮಾಡ್ತಾ ಇರಬೇಕು. ಮಾಡ್ಬೋದು. ಇದಕ್ಕೆ ಅದು ನೆಪ ಆಗಬಾರ್ದು. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ಈ ತುಂಬ ಸಂದರ್ಭಗಳಲ್ಲಿ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಏನು ಅನ್ನುವಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದರಲ್ಲೇ ಕಾಲಹರಣ ಆಗ್ತಾ ಇದೆ ಸರ್. ನಿಮಗೆ ಒಬ್ಬರಿಗೆ ಕ್ಲಾರಿಟಿ ಇರ್ಬೋದು, ಅಥವಾ ನಿಮ್ಮ ಥರ 1-2-3 ಜನ ಕ್ಲಾರಿಟಿ ಇರ್ಬೋದು. ಆದರೆ ನಾಯಕರುಗಳು ನಿರಂತರವಾಗಿ ಇದನ್ನೇ ಚರ್ಚೆ ಮಾಡ್ತಾರೆ. ಕಳಿಸಿದ ಜನ ಏನು ಯೋಚನೆ ಮಾಡ್ಬೋದು ಸರ್? ಖಂಡಿತ ಅವ್ರಿಗೆ ಇದರಿಂದ ಒಳ್ಳೆ ಭಾವನೆ ಅಂತೂ ಬರೋದಿಲ್ಲ. ಅವರ ನಿರೀಕ್ಷೆಗಳನ್ನು ಹುಸಿ ಮಾಡ್ದಂಗೆ ಆಗುತ್ತೆ ನಾವು. ಹೌದು. ಅದಕ್ಕೆ ಈ ಮೊನ್ನೆ ಭಾಳ ತಮಾಷೆ ಆಗಿದೆ. ಈ ಮೊನ್ನೆ ಏನಂದರೆ ಈ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟರು. ಅದೆಲ್ಲ ಆದಮೇಲೆ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮೈಕ್ ಹಿಡಿದ್ವಿ ನಾವು. ಏನಂತೀರಿ ಅಂತ. ರಾಮಲಿಂಗಾರೆಡ್ಡಿ ಭಾಳ ಬ್ಯೂಟಿಫುಲ್ ಮಾತು ಹೇಳಿದ್ರು. ಅಲ್ರಿ, ಕದ್ದಾಲ್ಸೋಂಥದ್ದು ಏನಿದೆ ರೀ, ನಮ್ಮ ಶಾಸಕರುಗಳೇ ಮಾತಾಡ್ತಾರಲ್ಲ ಅಂತ. ಅಲ್ಲಿಗೆ ಬಂದಿದೆ ವ್ಯವಸ್ಥೆ. ಓಪನ್ ಆಗಿ ಮಾತಾಡುವಾಗ ಕದ್ದಾಲ್ಸೊಂದು ಮಾತಾಡ್ಬೇಕಾದ್ರೆ ಕದ್ದಾಲ್ಸೋಂಥದ್ದು ಏನಿದೆ ಅಂತ. ಕರೆಕ್ಟ್. ಸೊ ಹಿಂಗೆ ಆಗಬಾರ್ದು. ನಾನು ಒಪ್ತೇನೆ. ಇದೆಲ್ಲದರ ಜೊತೆಗೆ ಕೃಷ್ಣ ಬೈರೇಗೌಡರಿಗೆ ಈಗ ನೆಕ್ಸ್ಟ್ KPCC ಅಧ್ಯಕ್ಷರನ್ನು ಮಾಡ್ತಾರಂತೆ. ಅವ್ರಿಗೆ ಈ ಮಂತ್ರಿ ಸ್ಥಾನದಿಂದ ತೆರವು ಮಾಡಿ ಅವರಿಗೆ ಅಧ್ಯಕ್ಷ ಪಟ್ಟ ಕಾದಿದೆಯಂತೆ ಅನ್ನುವಂಥ ಮಾತಿದೆ. ಏನಂತೀರಿ? ನಾನು ಇದಕ್ಕೂ ಕೂಡ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೇನೆ. ಸೊ ಈಗೇನು ಹೊಸದಾಗಿ ಅದಕ್ಕೆ ಹೊಸ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಪಕ್ಷ ನನಗೆ ಯಾವಾಗ ಯಾವ ಜವಾಬ್ದಾರಿ ಕೊಟ್ಟರೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ಆ ಥರ ಅಂತೂ ಏನು ಸದ್ಯಕ್ಕೆ ಸೂಚನೆ ಇಲ್ಲ. ಯಾಕಂದರೆ ನನಗೆ ಹಿಂದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು, ಅದು ಮಾಡಿದ್ವಿ. ಆಮೇಲೆ ಈಗ 3ನೇ ಬಾರಿ ಮಂತ್ರಿ ಮಾಡಿದ್ದಾರೆ. ಸೊ ಹಾಗಾಗಿ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಟ್ಟರೆ ಅದನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸದ್ಯಕ್ಕಂತೂ ಆ ರೀತಿ ಯಾವುದೂ ಕೂಡ ಸೂಚನೆ ಇಲ್ಲ. ನಿಮಗೂ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಅನಗತ್ಯವಾಗಿ ಆದ್ರೂ ಕೂಡ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದರೆ, ಒಂದು ಸಮಾಜದವರು ಈಗ ಅಧ್ಯಕ್ಷರಿದ್ದಾರೆ, ಸಾಮಾನ್ಯವಾಗಿ ಅದು ಬದಲಾವಣೆ ಆಗುತ್ತೆ, ಬೇರೆ ಸಮಾಜಕ್ಕೆ ಹೋಗುತ್ತೆ. ಇದೆಲ್ಲ ನಾರ್ಮಲ್ ಎಲ್ಲ ಪಾರ್ಟಿಗಳಲ್ಲೂ ಇರುವಂಥ ಒಂದು ವ್ಯವಸ್ಥೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ವಿಚಾರ ಮಾಡೋದಾದರೆ ಬಹುಶಃ ಆ ರೀತಿಯ ಅವಕಾಶಗಳು ಕಡಿಮೆ ಅಂತ ಅನ್ಕೊಳ್ತೇನೆ. ಯಾಕಂದರೆ ಮೊನ್ನೆ ನಿಮ್ಮ ಅಧ್ಯಕ್ಷರು ಹೇಳಿದ್ರು, ಸಾಕಾಯ್ತು ಇನ್ನು 6 ವರ್ಷ ಮಾಡಿದ್ವಿ ನಾವು. 6 ವರ್ಷ ಮಾಡಿದ ಮೇಲೆ ಅದು ಬದಲಾವಣೆ ಆಗಬೇಕು, ಅದು ಕೂಡ. ಬಟ್ ಅದು ಚರ್ಚೆ ಇದೆ. ಬಟ್ ಯಾರನ್ನ ಮಾಡ್ತಾರೆ ನೋಡಬೇಕು. ಬಟ್ ಸಾಮಾನ್ಯವಾಗಿ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದೇ ಸಮಾಜಕ್ಕೆ ನಾವು ಇಲ್ಲ, ಎಲ್ಲ ಸಮಾಜಕ್ಕೂ ಅವಕಾಶ ಕೊಡುವಂಥದ್ದು ನಮ್ಮ ವಾಡಿಕೆ. ರೊಟೇಷನ್ ಮಾಡ್ತೇವೆ ಎಲ್ಲ ಸಮಾಜಕ್ಕೂ. ಸೊ ಅದು ಆ ರೀತಿ ಆಗಬಹುದು ಅಂತ ನಾನು ಅಂದ್ಕೊಳ್ತೇನೆ. ಸರ್, ಈ ಎಲ್ಲ ಸಂಗತಿಗಳು ಯಾಕಂದರೆ ಕೆಲವು ತುಂಬ ಆತ್ಮೀಯರು ರಾಹುಲ್ ಗಾಂಧಿಯವರವರೇ, ಅದೆಲ್ಲ ತಾವು ಕೂಡ ಇದ್ರಿ. ನಾನು ಆಗಲೇ ಆ ಮಾತನ್ನು ಹೇಳಿದೆ. ಎಲ್ಲ ವಿಚಾರಗಳು ಕೂಡ ನಾಯಕರಿಗೆ ಗೊತ್ತಿದೆಯಾ ಸರ್? ಯಾಕಂದರೆ ನೋಡಿ, ಈಗ
ತುಂಬಾ ರಾಜ್ಯಗಳಿದೆ ನಿಮ್ಗಳ ಕೈನಲ್ಲಿ ಅಂದ್ರೆ ಯೋಚನೆ ಮಾಡಬೇಕು. Correct. 2 ಮತ್ತೊಂದು ರಾಜ್ಯ, ಹೌದು. 3 ರಾಜ್ಯಗಳಿರುವಂಥ ಸಂದರ್ಭದಲ್ಲಿ ಹೌದು. ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ಬಿಟ್ರೆ, ಈಗ ರಾಜಸ್ಥಾನದಲ್ಲಿ ಏನಾಗಿದೆ ಅಂತ ಗೊತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಬೆಳವಣಿಗೆಗಳು ಗೊತ್ತು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರಿಗೆ ಅಂಗೈ ಗೆರೆಗಳಷ್ಟೇ ಸ್ಪಷ್ಟ ಅವ್ರಿಗೆ. ಆದರೂ ಕೂಡ ಅವ್ರು ಹೇಳ್ತಾರೆ, ನೋಡ್ರಿ ಇದು ನಾವು ಗೊಂದಲ ಸೃಷ್ಟಿ ಮಾಡಿದ್ದಲ್ಲಪ್ಪ, ಇದು ಅವರವರೇ ಮಾಡಿರೋದು, ಅವರವರೇ ಬಗೆಹರಿಸ್ಕೊಳ್ಳಿ ಅಂತ. ಅಷ್ಟು ಸರಳ ಇಲ್ಲ ಸರ್, ಅಷ್ಟು ಸುಲಭ ಇಲ್ಲ. ಅಟ್ಲೀಸ್ಟ್ ಎಲ್ಲದರ ಮೇಲೂ ಕೂಡ ಗಮನ ಇಟ್ಟಿದೆಯಾ ಹೈಕಮಾಂಡ್? ಇಲ್ಲ, ಇದೆ, ಗಮನ ಇದೆ. ಮತ್ತು ನೀವು ಹೇಳ್ದಂಗೆ ಅವರವರೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿರೋದು ಮಾನ್ಯ ಖರ್ಗೆ ಸಾಹೇಬ್ರು ಹೇಳೋದು ನಿಜ. ಇದಕ್ಕೆ ನಮ್ಮ AICC ವರಿಷ್ಠರು ನನ್ನ ಪ್ರಕಾರ ಕಾರಣ ಅಲ್ಲ. ಕೆಲವರು ಅವ್ರ ಮೇಲೆ ಬೆರಳು ತೋರಿಸೋದು ಉಂಟು, ಅವರಿಂದ ಇದೆಲ್ಲ ಗೊಂದಲ ಆಗಿದೆ ಅಂತ. ಆದರೆ ಇದು ನಮ್ಮಂಥವರು, ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಬಿಟ್ಟು ಸ್ವಲ್ಪ ನಮ್ಮ ಜವಾಬ್ದಾರಿಯಿಂದ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ರಿಂದ ಈ ಥರ ಗೊಂದಲಗಳನ್ನು ಎಳೆದು ಮೇಲೆ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಅದೇನೇ ಇರಲಿ, ಯಾರು ಕಾರಣಕರ್ತರು ಅದು ಬೇರೆ ವಿಷಯ. ಆದರೆ ಒಂದು ವಿಷಯ ನಾನು ನಂಬಿರೋದು ಏನಂದರೆ, ಈ ಗೊಂದಲಕ್ಕೆ ಪರಿಹಾರ ಆಡಬೇಕಾದ್ರೆ AICC ವರಿಷ್ಠರೇ ಮಾಡಬೇಕು, ಬೇರೆಯವರಿಂದ. ಯಾಕಂದರೆ ಇವಾಗ ನಾನು ನೀವಿಬ್ಬರು ಮಾಡ್ಕೊಂಬಿಟ್ಟು ನಾವಿಬ್ಬರೇ ಬಗೆಹರಿಸ್ಕೊಳ್ಳೋದು ಬಹುಶಃ ಕಷ್ಟದ ಕೆಲಸ. ಯಾರಾದರೂ ಒಬ್ಬರು ದೊಡ್ಡ ಸ್ಥಾನದಲ್ಲಿರೋರು ಇದನ್ನು ಬಂದು ಸೆಟ್ರೈಟ್ ಮಾಡಲೇಬೇಕು. ಸೊ ನಾವು ಈ ವಿಷಯವನ್ನು ಹೇಳಿದ್ದೇವೆ, ಸರ್ ಇದಕ್ಕೆ ಕಾರಣ ನೀವು ಹೌದೋ ಅಲ್ಲವೋ ಬೇರೆ ವಿಷಯ, ಆದರೆ ಈಗ ಪರಿಹಾರ ಅಂತೂ ನಿಮ್ಮಿಂದಾನೇ ಆಗಬೇಕು. ಈ ವಿಷಯವನ್ನು, ಯಾಕಂದರೆ ಅವರು ಇದೇ ಹೇಳಿದರು, ಅಂದರೆ ರಾಹುಲ್ ಗಾಂಧಿ ಅವರಲ್ಲ, ಬೇರೆಯವರು, ನಮ್ಮ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಖರ್ಗೆ ಸಾಹೇಬ್ರು ಎಲ್ಲ ನೀವು ಮಾಡಿಕೊಂಡು ನಮಗೆ ತಂದಿಡ್ತಿರಲ್ಲಪ್ಪ ಅಂತ. ಅದು ಹೇಳಿದ್ವಿ, ಹೌದು ಸರ್ ಇರ್ಬೋದು, ಯಾರಿಗೆ ಮಾಡಿದ್ರೋ ಬೇರೆ ಸರ್. ಬಟ್ ಈಗ ನೀವು ಹೇಳಿದ್ರಲ್ಲ, ಯಾಕಂದರೆ ಕರ್ನಾಟಕ ಭಾಳ ಇಂಪಾರ್ಟೆಂಟು ದೇಶದಲ್ಲಿ, ನಮಗೆ ಸರ್ಕಾರ ಇರೋದು ಒಂದು 3 ರಾಜ್ಯಗಳಲ್ಲಿ. ಸೊ ಆ ದೃಷ್ಟಿಯಿಂದ ನೋಡಿದ್ರು ಭವಿಷ್ಯಕ್ಕೆ ಕರ್ನಾಟಕ ಭಾಳ ಇಂಪಾರ್ಟೆಂಟು. ಸೊ ತುಂಬ ಇದು ಹಳಿ ತಪ್ಪೋದಕ್ಕೆ ಮೊದಲು ಇದನ್ನು ಸೆಟ್ರೈಟ್ ಮಾಡಬೇಕು ಅಂತ ಅವ್ರಿಗೆ ನಾವು ಮನವರಿಕೆ ಮಾಡಿದ್ದೇವೆ. ಅವರು ಒಪ್ಕೊಂಡಿದ್ದಾರೆ, ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಬಟ್ ಬೇರೆ ಹಿಂಗೆ ಒಂದು ರಾಜ್ಯ ಮತ್ತೊಂದು ರಾಜ್ಯ, ಅವ್ರಿಗೂ ಪಾರ್ಲಿಮೆಂಟ್ ಸೆಷನ್ನು, ಇದ್ರ ನಡುವೆ ಸ್ವಲ್ಪ ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಅವರು ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಗಮನದಲ್ಲೂ ಇದ್ದಾವೆ ವಿಷಯಗಳು ಎಲ್ಲ. ಬಟ್ ಆದಷ್ಟು ಶೀಘ್ರವಾಗಿ ಒಂದು ಸೆಟ್ರೈಟ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೇನೆ. ಈ ನಾಯಕತ್ವದ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಸರ್? ಇರೋದು ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ಲಿ, ನಾಳೆ ಗೊಂದಲ ಸೃಷ್ಟಿ ಮಾಡಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ ತಮ್ಮ ಮನಸ್ಸಲ್ಲಿ? ನೋಡಿ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿದ್ರು ಕೂಡ 4 ಗೋಡೆ ಮಧ್ಯ ನಾವು ವರಿಷ್ಠರು ಕೇಳಿದಾಗ ಕೊಡುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಬಟ್ ಅಲ್ಲಿಯವರೆಗೂ ನಾವು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಬೇಕು. ಏನು ಮಾತುಕತೆ ಆಗಿದೆ ಅದು CM, DCM ಮತ್ತು ವರಿಷ್ಠರಿಗೆ ಗೊತ್ತಿದೆ. ಅವರು ಸರಿಯಾದ ಸಂದರ್ಭದಲ್ಲಿ ಅದನ್ನು ಏನೋ ಒಂದು ತೀರ್ಮಾನ ತಗೊಳ್ತಾರೆ, ಮಾತುಕತೆ ಆಗಿದ್ದರೆ ಅದರ ಪ್ರಕಾರವಾಗಿ. ನಮಗೆ ಇಬ್ಬರು ಅಸೆಟ್ಸೆ. ಸಿದ್ದರಾಮಯ್ಯನವರು ಬಹುಶಃ ಇತ್ತೀಚಿನ ಒಂದು 2-3 ದಶಕಗಳಲ್ಲಿ ನೋಡಿದರೆ ಆಡಳಿತದ ಸಂಪೂರ್ಣ ಅರಿದು ಕುಡಿದಿರುವಂಥದ್ದು, ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿರುವಂಥವ್ರು, ಮತ್ತು ಅಷ್ಟೇ ಜನಗಳ ನಾಡಿ ಮಿಡಿತದ ಸಂಪೂರ್ಣ ಹಿಡಿತಾ ಇರುವಂಥವರು. ಇಷ್ಟು ಸಮ್ಮಿಲನ ಇತ್ತೀಚಿನ ದಶಕಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ. ರಿಪೀಟ್ ಮಾಡಿ ಅಂದರೆ ಬೇಕಾದ್ರೆ ರಿಪೀಟ್ ಮಾಡ್ತಾರೆ. ಇಷ್ಟು ಕಾಂಬಿನೇಷನ್, ಆಡಳಿತ ಅರಿದು ಕುಡಿದಿರುವಂಥವರು, ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ನಿಸ್ಸೀಮರು, ಮತ್ತು ಜನಗಳ ಮನಸ್ಸಿನಲ್ಲಿ ಒಬ್ಬ ಜನನಾಯಕನಾಗಿ ಉಳಿದಿರುವಂಥ ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಸಿಗೋದಿಲ್ಲ. ಅಪರೂಪದ ಕಾಂಬಿನೇಷನ್, ಅಪರೂಪ ಇದು, ರೈಟ್? ಹಾಗಂತೇಳಿ DK ಶಿವಕುಮಾರ್ ಅವರು ಕೂಡ ಆರ್ಗನೈಸೇಷನ್ನು, ಸಂಘಟನೆ ಅಂತ ಬಂದಾಗ ಅವ್ರಿಗೆ ಇನ್ನು ಯಾವ ಪಾರ್ಟಿಯಲ್ಲೂ ಯಾರೂ ಸಮಾನಾಂತರ ಇಲ್ಲ. ಎರಡನೇದು, ಏನಾದರೂ ಒಂದು ಗುರಿ ಇಟ್ಟರೆ ಗುರಿ ಸಾಧನೆ ಮಾಡೋವರೆಗೂ ಅವಿರತವಾಗಿ ಹಗಲು ರಾತ್ರಿ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡುವಂಥ ಗುಣ ಅವರು. ಅದು ಕೂಡ ಶಿವಕುಮಾರ್ಗೆ ಸರಿಸಾಟಿ ಮತ್ತೊಬ್ಬರು ಇಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಸೊ ಇವರಿಬ್ಬರು ಏನೇ ಇದ್ರು ನಮ್ಮ ಭವಿಷ್ಯ, ಇವರಿಬ್ಬರ ಕಾಂಬಿನೇಷನ್ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಅವ್ರಿಲ್ದೇನೂ ಆಗಲ್ಲ, ನಮಗೆ ಇವ್ರಿಲ್ದೇನೂ ಆಗಲ್ಲ. ಸಂದೇಶ ನಮ್ಮದು ಅನಿವಾರ್ಯ. ಇಬ್ಬರು ಸೇರಿದರೆ ಮಾತ್ರ ನಮ್ಮ ಭವಿಷ್ಯ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ನಂಬಿರುವಂಥದ್ದು. ಮತ್ತು ಇವತ್ತು ನೀವು ಬೇರೆ ಪಾರ್ಟಿಗಳಲ್ಲಿ ನೋಡಿ, ನಾನು ಸುಮ್ಮನೆ ನಮ್ಮ ಪಾರ್ಟಿ ಅಂತ ನನಗೆ ನಾನೇ ತುತ್ತೂರಿ ಊದ್ಕೊಳ್ಳೋದು ಅಂತಲ್ಲ,
ಈ ಲೆವೆಲ್ಗೆ ಬೆಳೆದಿರುವಂಥ ನಾಯಕತ್ವ ಬೇರೆ ಪಾರ್ಟಿಯಲ್ಲೂ ಇಲ್ಲ ಲೆಟ್ ಅಸ್ ಬಿ. ಇಲ್ಲ ನೀವು ಹೇಳೋದು ಸರಿ ಇಲ್ಲ ಕೃಷ್ಣ ಬೈರೇಗೌಡ್ರೆ ಅಂದರೆ ಹೇಳಿ, ಕರೆಕ್ಟ್ ಮಾಡಿ. ನಾಳೆ ನನಗೆ ಅದಲ್ಲ, ನಾಳೆ ಅದೇ ಮಾರಕ ಆಗಬಾರ್ದು ಅಂತ ಅಷ್ಟೇ. ಕರೆಕ್ಟ್, ಅದನ್ನು ಒಪ್ಕೊಳ್ತೇನೆ. ಯಾಕಂದರೆ ಒಳ್ಳೆಯದೇನೆ ನಾಳೆ ಇನ್ನೊಂದು ರೀತಿಯಾಗಿ ಪರಿಣಾಮ ಆಗಬಾರ್ದು ಅಂತ. ಸೊ ಇವರಿಬ್ಬರು ನಮಗೆ ಬೇಕೇ ಬೇಕಾಗಿರುವಂಥವ್ರು, ರೈಟ್? ಇವರಿಬ್ಬರು ಕಾಂಬಿನೇಷನ್ ಇದ್ದರೆ ನಮಗೂ ಒಳ್ಳೇದಾಗುತ್ತೆ, ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೆಲ್ಲ ಹೇಳಿ ಬರೀ ಇವ್ರೇನು ಇವ್ರ ಲೀಡರ್ಗಳನ್ನ ಹೊಗಳ್ತಾ ಇದ್ದಾರೆ, ಬರೀ ಇದು ಹೊಗಳ ಬಟ್ಟತನ ಅಂತ ನೀವು ಅಂದ್ಕೊಳ್ಳೋದು ಅಂತಲ್ಲ. ಸೆಕೆಂಡ್ ಲೈನ್ಗೆ ಬಂದರೂ ಕೂಡ ನಮ್ಮಲ್ಲಿ ಇರುವಷ್ಟು ಕ್ವಾಲಿಟಿ ಇನ್ನು ಯಾವ ಪಾರ್ಟಿಯಲ್ಲೂ ಇಲ್ಲ. ನಾನು ಇವರು ಅವರು ಅಂತ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಈ ಸೆಕೆಂಡ್ ಲೈನು ಬೆಂಚ್ ಸ್ಟ್ರೆಂತ್ ನಮ್ಮದು ಏನಿದೆ, ಬೆಸ್ಟ್ ಕ್ವಾಲಿಟಿ ಇದೆ. ಯಾವುದೇ ಪಾರ್ಟಿಗೆ ಕಂಪೇರ್ ಮಾಡಿದರೂ ಕೂಡ ಕ್ವಾಲಿಟಿ ಲೀಡರ್ಸು, ಕ್ವಾಲಿಟಿ ಮಿನಿಸ್ಟರ್ಸು ನಮ್ಮಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ಕಾಂಬಿನೇಷನ್ ಇಟ್ಕೊಂಡು ನಾವು ಏನೋ ಒಂದಷ್ಟು ನಮ್ಮಿಂದ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಲ್ಟಿಮೇಟ್ಲಿ, ಅಷ್ಟೇ. ಯಾಕಂದ್ರೆ ಹಿರಿಯರು ಏನು ಮಾಡ್ತಾರಲ್ಲ ಅದನ್ನ ಸೆಕೆಂಡ್ ಲೈನ್ನವರು ಫಾಲೋ ಮಾಡಿಬಿಟ್ರೆ ಹೌದು, ಬಹಳ ಕಷ್ಟ. ಇವತ್ತು ನೋಡಿ ಸೆಕೆಂಡ್ ಲೈನ್ನವರೇ ಜಾಸ್ತಿ ಮಾತಾಡ್ತಿರೋದು ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ. ಅವ್ರೇನಾದ್ರು ಹಾದಿ ತಪ್ಪಿಸ್ಬಿಟ್ರೆ ಗತಿ ಏನು? ನಾಳೆ ಓವರ್ ಆಲ್ ಎಲ್ಲಿ ದುರ್ಬಲ ಆಗೋಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಇದೆ. ಇಷ್ಟೆಲ್ಲ ಇರೋವಾಗ ಎಲ್ಲೋ ಒಂದ್ ಕಡೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು. ಅದು ನಮ್ಮಗಳ ಎಲ್ಲರ ಜವಾಬ್ದಾರಿ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಇನ್ನು ಈ ಕೇಂದ್ರದ ತೆರಿಗೆ ಅನ್ಯಾಯದ ಬಗ್ಗೆ ಅತ್ಯಂತ ಹೆಚ್ಚು ದನಿ ಏರಿಸಿದಂಥವ್ರು ಕೃಷ್ಣ ಬೈರೇಗೌಡರು. ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಕೇಂದ್ರದ ನಾಯಕರ ಹತ್ರ, ಇನ್ಕ್ಲೂಡಿಂಗ್ ಫಿನಾನ್ಸ್ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಮಾತಾಡಿದಂಥವ್ರು ಕೃಷ್ಣ ಬೈರೇಗೌಡರು. ಇದಕ್ಕೆ ಸಂಬಂಧಪಟ್ಟಂಗೆ PPT ಕೊಟ್ಟಿರುವಂಥವ್ರು ಕೂಡ ಕೃಷ್ಣ ಬೈರೇಗೌಡರು. ಅದರ ಫಲ ಏನು ಸರ್? ನೋಡಿ ಏನಾಗ್ತಾ ಇದೆ ಈಗ ಕರ್ನಾಟಕ, ಸಿಂಪಲ್ಲಾಗಿ ಹೇಳೋದಾದರೆ ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನು ಇಡ್ತಕ್ಕಂಥ ಕೋಳಿ ನಾವು. ಈ ತಲೆ ಆದಾಯ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನು ಕರಿತೀವಿ, ಹೈಯೆಸ್ಟು ಕರ್ನಾಟಕ, ಹೈಯೆಸ್ಟು ಪರ್ ಕ್ಯಾಪಿಟಾ ಇನ್ಕಮ್ ಕುಟುಂಬದ ಆದಾಯ ಇರುವಂಥ ರಾಜ್ಯ ಕರ್ನಾಟಕ. ತಲೆ ಆದಾಯದಲ್ಲಿ ಹೈಯೆಸ್ಟು ಟ್ಯಾಕ್ಸ್ ಕಟ್ಟೋ ರಾಜ್ಯನೂ ಕರ್ನಾಟಕನೇ. ಮಹಾರಾಷ್ಟ್ರ ಒಟ್ಟು ಸೇರಿಸಿದ್ರೆ, ಆದರೆ ತಲೆ ಆದಾಯದಲ್ಲಿ ತಗೊಂಡಾಗ ಕರ್ನಾಟಕದಲ್ಲಿ ನಾವು ಹೈಯೆಸ್ಟು ಟ್ಯಾಕ್ಸ್ ಕಟ್ತೇವೆ. ಈಗ ಬೇರೆ ರಾಜ್ಯಗಳು ಭಾಳ ಹಿಂದುಳಿದಿರ್ತಕ್ಕಂಥವ್ರನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬೇಕು ಅವರಿಗೆ. ಇದು ಒಕ್ಕೂಟದ ತತ್ವ. ಮತ್ತು ಇರೋದನ್ನ ಹಂಚಿಕೊಂಡು ತಿನ್ನಬೇಕು ಅನ್ನುವಂಥ ತತ್ವದಲ್ಲಿ ನಂಬಿಕೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರೋರು ನಾವು. ಈಗ ನಾವು ಜನಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜ್ಯಗಳಿಗೆ ಕೊಡಬಾರ್ದು ಅಂತ ಹೇಳೋದಿಲ್ಲ. ಬೇರೆ ರಾಜ್ಯಕ್ಕೆ ಸಹಾಯ ಮಾಡೋದು ನಮ್ಮ ಒಕ್ಕೂಟದ ಧರ್ಮ. ಸರ್, ಇದಕ್ಕೆ ಪೂರಕವಾಗಿ ಒಂದು ಸೇರಿಸ್ಬಿಡ್ತೀನಿ. ಈಗ ನೆಹರು ಅವರು ಹಲವಾರು ಯೋಜನೆಗಳನ್ನು ಕರ್ನಾಟಕದ ಕಡೆ ತಳ್ಳಿದ್ರು. ಹೌದು, ತುಂಬ ಕಾರಣಗಳಿತ್ತು ಸರ್. ಹೌದು. ಏನು ಅಂತಂದರೆ ಯುದ್ಧ ಪೀಡಿತ ಪ್ರದೇಶಗಳು, ಹೌದು, ಜೊತೆಗೆ ಇಲ್ಲಿ ರೀತಿಯ ಸ್ಥಿತಿಗತಿಗಳಲ್ಲಿರಲಿಲ್ಲ. ಇರಲಿಲ್ಲ. ನಾಳೆ ಅವೆಲ್ಲವೂ ಕೂಡ ಬಲವಾಗಬೇಕು, ಸ್ಟ್ರಾಂಗ್ ಆಗಬೇಕು, ಆರ್ಥಿಕ ಮೂಲ ಆಗಬೇಕು. ಯಾಕೆ ಎಲ್ಲವೂ ಕೂಡ ಇಲ್ಲೇ ಬರಬೇಕು? BHEL, BEL, HEL, ITI, ಇಸ್ರೋ, ಜೊತೆಗೆ ಬಿಡಿ ನಿಮ್ಮ ಹೌದು, IIM ಅಂಡ್ ಜೊತೆಗೆ ನರಸಿಂಹರಾವ್ ಮತ್ತೆ ಮನಮೋಹನ್ ಸಿಂಗ್ ಅವರ ಕಾಂಬಿನೇಷನ್ ಇದೆಯಲ್ಲ, ಅದನ್ನ ಪ್ರಯೋಗಶಾಲೆ ಮಾಡಿದ SM ಕೃಷ್ಣ ಅಂತ ಅವರು. ಅದಕ್ಕೆ ಸಿಕ್ಕಂತ ಪ್ರೋತ್ಸಾಹ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬರೀ ನಮಗೆ ಬೇಕು, ನಮ್ಮದೇ ಬೇಕು ಅನ್ನೋದಕ್ಕಿಂತ ನೀವು ಹೇಳ್ದಂಗೆ ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ನೋಡಿ, ಈಗ ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನು ಚೆನ್ನಾಗಿ ಸಾಕಿದರೆ ಇನ್ನೂ ಜಾಸ್ತಿ ಮೊಟ್ಟೆ ಇಡ್ತದೆ. ಚಿನ್ನದ ಮೊಟ್ಟೆ ಇಟ್ಟರೆ ನಮ್ಮ ಕರ್ನಾಟಕ ನಮಗೆ ಲಾಭನ, ಇದರಿಂದ ಇಡೀ ದೇಶಕ್ಕೆ ಲಾಭ. ಇವತ್ತು ದೇಶದಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗೋದು ಕರ್ನಾಟಕದಿಂದ. ನಾವು ಡಾಲರ್ದ ರೆವಿನ್ಯೂ ತಂದು ಕೊಡ್ತಾ ಇದ್ದೀವಿ ದೇಶಕ್ಕೆ, ಡಾಲರ್ ರೆವಿನ್ಯೂ, ರೈಟ್? ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಟ್ಯಾಕ್ಸ್ ದುಡ್ಡು ಇವತ್ತು ಬೇರೆ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಆ ರಾಜ್ಯಗಳಿಗೆ ನೀವು ಬೇಸಿಕ್ ಫೆಸಿಲಿಟೀಸ್ ಕೊಡಿ, ಆದರೆ ನಮ್ಮಂಥ ರಾಜ್ಯಕ್ಕೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೌದಾ ಇಲ್ವೋ? ಇನ್ಫ್ರಾಸ್ಟ್ರಕ್ಚರು ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಇವತ್ತಲ್ಲ ನಾಳೆ ಒಂಥರ ಚೋಕಿಂಗ್ ಪೊಸಿಷನ್ಗೆ ಬರುತ್ತೆ. ಈ ಚೋಕ್ ಆದರೆ ಬೆಂಗಳೂರು ಕರ್ನಾಟಕಕ್ಕೆ ನಷ್ಟ ಹೌದು, ದೇಶಕ್ಕೂ ನಷ್ಟ ಹೌದಾ ಅಲ್ವಾ? ಅಷ್ಟವೇ. ಈಗ ಇನ್ನೊಂದು ಬೆಂಗಳೂರು ನೀವು ಊಟಕ್ಕಾಗುತ್ತಾ ಪ್ರಾಕ್ಟಿಕಲಿ ಹೇಳಿ? ಯಾಕೆಂದರೆ ನೀವು ಹೇಳ್ದಂಗೆ ನೆಹರು ಕಾಲದಲ್ಲಿ ಬರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಗಳನ್ನೆಲ್ಲ ತೊಗೊಂಡು ಬಂದು ಬ್ಯಾಂಗ್ಳೂರಿಗೆ ಇಟ್ಟರು.
ಆದ್ದರಿಂದ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಬಂದು, ಹಂಗಾಗಿ ಇವತ್ತು IT ಹಬ್ ಆಗಿದೆ. ಇಡೀ ದೇಶಕ್ಕೆ ಅಲ್ಲ, ಪ್ರಪಂಚದ IT ಮ್ಯಾಪಲ್ಲಿ ಬೆಂಗಳೂರು ಸ್ಥಾಪಿತವಾಗಿದೆ. ಇದನ್ನು ಇನ್ನೊಂದು ಕಡೆ ನೀವು ಕಟ್ಟಕ್ಕಾಗುತ್ತಾ? ಇದನ್ನು ನರ್ಚರ್ ಮಾಡಿ. ನೀವು ಬೇರೆ ಯಾವುದೋ ಬಡದ ರಾಜ್ಯಕ್ಕೆ ಅಲ್ಲಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಏನೋ ಒಂದು ಬೇಸಿಕ್ ಫೆಸಿಲಿಟಿ ಕೊಡೋದು ಕೊಡಿ, ಆದರೆ ನಮಗೇನೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಈಗ ಒಂದು PRR ರೋಡನ್ನು ಕಂಪ್ಲೀಟ್ ಮಾಡೋಕ್ಕೆ ಭಾಳ ಏನೇನೋ ಕಸರತ್ತು ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟು ಎಷ್ಟೋ ಹೆಲ್ಪ್ ಆಗುತ್ತೆ. ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು PRR ಅನ್ನು ಕಂಪ್ಲೀಟ್ ಮಾಡೋಕ್ಕೆ 3,000 ಕೋಟಿ ಕೊಡಬೇಕು ಅಂತ. ಒಂದು ಪೈಸಾ ಕೊಡದೆ ಹೋದ್ರಲ್ಲ. ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದರೂ ಕೂಡ ಕೊಡದೆ ಹೋದರೆ ಇದು ಅನ್ಯಾಯ ಹೌದಾ ಅಲ್ವಾ? ಅನ್ಯಾಯ ಆಗಿದ್ದನ್ನು ನಾವು ಅನುಭವಿಸ್ಕೊಂಡು ಬಾಯಿ ಮುಚ್ಕೊಂಡೇ ಇರಬೇಕಾ, ಅಥವಾ ಅನ್ಯಾಯ ಆದಾಗ ಮಾತಾಡಬೇಕಲ್ವಾ? ಈಗ ನಾವು ಮಾತಾಡಿದರೆ ನಮ್ಮನ್ನು ಒಂಥರ ಒಕ್ಕೂಟ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡಿದರೆ, ನ್ಯಾಯ ಕೇಳೋದೇ ಒಕ್ಕೂಟದ ವಿರೋಧ ಅಂತ ಆಗಿಬಿಟ್ರೆ ಆ ಒಕ್ಕೂಟ ನಿಜವಾಗಿ ಅದಕ್ಕೆ ಒಕ್ಕೂಟನ ಅಥವಾ ಏಕಸ್ವಾಮ್ಯತ್ವನ? ಅದು ಡಿಕ್ಟೇಟರ್ಶಿಪ್ಪ? ಅಪ್ಪರ್ ಭದ್ರಾಗಿ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಸ್ವಾಮಿ. ಸೆಂಟ್ರಲ್ ಬಜೆಟಲ್ಲಿ ಪಾರ್ಲಿಮೆಂಟ್ ಪಾಸ್ ಮಾಡಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣಕಾಸು ಹಂಚಿಕೆ ಮಾಡುವ ಸಾರ್ವಭೌಮತ್ವ ಸಂಸತ್ಗೆ ಇರೋದು, ಸರ್ಕಾರಕ್ಕೂ ಅಲ್ಲ. ಒಂದು ಬಾರಿ ಬಜೆಟ್ ಪಾರ್ಲಿಮೆಂಟಲ್ಲಿ ಪಾಸ್ ಆದಮೇಲೆ ಅದು ಇಟ್ ಈಸ್ ಕಾನೂನಿದ್ದಂಗೆ. ಅದು 5,300 ಕೋಟಿ ಬಜೆಟಲ್ಲಿ ಪಾಸ್ ಆಗಿದ್ದರಲ್ಲಿ 53 ಪೈಸಾ ನಮಗೆ ಕೊಡಲಿಲ್ಲ ಅಂತ ಹೇಳಿದರೆ ನಾವು ಏನು ಹೇಳಬೇಕು? ನಾವು ಹೈಯೆಸ್ಟ್ ತೆರಿಗೆ ಕಟ್ತಾ ಇದ್ದೀವಿ, ಕೊಡೋದಕ್ಕೆ ಬಂದಾಗ ನಮಗೆ ಲೋಯೆಸ್ಟು ಕೊಡ್ತಾರೆ. ಯಾವ ಮಟ್ಟಕ್ಕೆ ಹೋಯ್ತು ಅಂತ ತಾವು ಮರ್ತಿದ್ದೀರೋ ಏನೋ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. 2023ರಲ್ಲಿ ಬರಗಾಲ ಬಂತು. ನನಗೆ ಭಾಳ ನೋವಾಗಿದ್ದು ಆ ಕಾಲದಲ್ಲೇ. ಬರಗಾಲ ಘೋಷಣೆ ಮಾಡಿ ಭಾರತ ಹುಟ್ಟಿದಾಗಿಂದ ಪ್ರಕೃತಿ ವಿಕೋಪ ಆದಾಗ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡ್ತದೆ. ಇದು ಭಾರತ ಹುಟ್ಟಿದಾಗಿಂದ ನಡೆದು ಅಂದರೆ ನಮ್ಮ ಸ್ವತಂತ್ರ ಭಾರತ ಹುಟ್ಟಿದಾಗಿಂದ ನಡೆದು ಬಂದಿರುವಂಥ ಪ್ರಾಕ್ಟೀಸು. ಅಂಥದ್ದು 2023ರಲ್ಲಿ ಬರ ಪರಿಹಾರ ಕೊಡಿ ರಾಜ್ಯದ ರೈತರಿಗೆ ಅಂತ ನಾವು ಮನವಿ ಕೊಟ್ಟರೆ ಅದನ್ನು ಕವಡೆ ಕಾಸು ಕಿಮ್ಮತ್ತು ಕೊಡಲಿಲ್ಲ. ಹಣಕಾಸು ಸಚಿವ್ರಿಗೆ ಹೋಗಿ ಭೇಟಿ ಮಾಡಿದ್ವಿ, ಗೃಹ ಸಚಿವರಿಗೆ ಭೇಟಿ ಮಾಡಿದ್ವಿ, ಪ್ರಧಾನಮಂತ್ರಿಗೆ ಭೇಟಿ ಮಾಡಿದ್ರು ಕೂಡ ಒಂಥರ ನಾವು ಕೊಟ್ಟ ಮನವಿಗಳನ್ನೆಲ್ಲ ಎತ್ತಿ ಕಸದ ಬುಟ್ಟಿಗೆ ಬಿಸಾಕಿ ನಮ್ಮನ್ನು ಕಸದ ಸಮಾನ ನೋಡಿದಾಗ ಕೊನೆಗೆ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ನ ಎಳೆದು ಬರ ಪರಿಹಾರವನ್ನು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಬರ ಪರಿಹಾರ ದುಡ್ಡು ತಗೊಂಡು ಬಂದು ರೈತರಿಗೆ ಕೊಡಬೇಕಾಗಿ ಬಂದುಬಿಟ್ರೆ ಇದು ನಿಜವಾದ ಒಕ್ಕೂಟ ವ್ಯವಸ್ಥೆನ? ಈ ರೀತಿ ಅನ್ಯಾಯ ಆಗೋದ್ರಿಂದ ಇದರ ರಾಜ್ಯಕ್ಕೂ ಅನ್ಯಾಯನೇ, ಕನ್ನಡಿಗರಿಗೂ ಅನ್ಯಾಯನೇ. ಆದರೆ ಇದು ಒಂದು ರೀತಿ ಒಕ್ಕೂಟ ವ್ಯವಸ್ಥೆಯ ಮೇಲೇ ದಾಳಿ. ನೀವು ಅದನ್ನೇ ಶಿಥಿಲ ಮಾಡ್ದಂಗೆ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಇದರಿಂದ ಒಕ್ಕೂಟ ವ್ಯವಸ್ಥೆ ವೀಕ್ ಆಗುತ್ತೆ. ಆಗಬಾರ್ದು ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು. ಯಾಕಂದರೆ ನಾವು ಒಕ್ಕೂಟದಲ್ಲಿ ನಂಬಿಕೆ ಇಟ್ಟಿರುವಂಥವರು. ನೀವು ಬಡ ರಾಜ್ಯಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡಿ, ನಮ್ಮಿಂದ ತೆಗೆದು ಕೊಡಿ, ಆದರೆ ನಮ್ಮ ತೆರಿಗೆಯಲ್ಲಿ ನಮಗೆ ಸ್ವಲ್ಪ ಡೀಸೆಂಟ್ ಪಾಲ್ ಕೊಡಿ. 100 ರೂಪಾಯಿ ನಾವು ತೆರಿಗೆ ಕಟ್ಟಿದರೆ ನಮಗೆ ಬರೀ 13 ರೂಪಾಯಿ ಕೊಡ್ತೀರಾ. ಬೇರೆ ರಾಜ್ಯದವ್ರು 100 ರೂಪಾಯಿ ತೆರಿಗೆ ಕಟ್ಟಿದರೆ ಅವ್ರಿಗೆ 300 ರೂಪಾಯಿ 700 ರೂಪಾಯಿ ಕೊಡ್ತೀರಾ. ಯಾವ ಸೀಮೆ ನ್ಯಾಯ? ನಾನು 100 ರೂಪಾಯಲ್ಲಿ 100 ರೂಪಾಯಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ 100 ರೂಪಾಯಲ್ಲಿ 50 ರೂಪಾಯಿ ನೀವೇ ಇಟ್ಕೊಳ್ಳಿ, 60 ರೂಪಾಯಿ ನೀವೇ ಇಟ್ಕೊಳ್ಳಿ, ಬೇರೆ ರಾಜ್ಯಕ್ಕೂ ಕೊಡಿ. ನನಗೆ 100 ರೂಪಾಯಲ್ಲಿ ಅಟ್ಲೀಸ್ಟ್ ಒಂದು 30 ರೂಪಾಯಿ ಆದರೂ ನೀವು ನನಗೆ ವಾಪಸ್ ಕೊಡಲಿಲ್ಲ ಅಂದರೆ ನಾನು ತಾನೇ ಹೇಗೆ ಜೀವನ ನಡೆಸೋದು ಸ್ವಾಮಿ? ನನ್ನ ರಾಜ್ಯವನ್ನು ಹೇಗೆ ಸಾಕೋದು? ನನ್ನ ರಾಜ್ಯಲ್ಲೂ ಭಾಳ ಹಿಂದುಳಿದ ಪ್ರದೇಶಗಳು ಇದ್ದಾವೆ. ನೀವು ಬರೀ ಬ್ಯಾಂಗ್ಳೂರು ಒಂದು ನೋಡಿದರೆ ಆಗೋದಿಲ್ಲ, ಭಾಳ ಹಿಂದುಳಿದ ಪ್ರದೇಶ ಇದೆ. ಅವ್ರನ್ನೂ ನಾನು ಮೇಲೆ ಕೆತ್ತಬೇಕಲ್ಲ. 100 ರೂಪಾಯಲ್ಲಿ ನಾನು 100 ಕೇಳ್ತಾ ಇಲ್ಲ. ಮೋದಿ ಅವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಗುಜರಾತಲ್ಲಿ ನಮ್ಮದು ರೂಪಾಯಿಗೆ ರೂಪಾಯಿ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡಿ ಅಂತ ಕೇಳಿದರು. ನಾನು ರೂಪಾಯಿಗೆ ರೂಪಾಯಿ ಕೇಳ್ತಾ ಇಲ್ಲ, ರೂಪಾಯಿಯಲ್ಲಿ 13 ಪೈಸಾ ಬದಲಿಗೆ 30 ಪೈಸಾ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೇಳಿದರೆ ಎಲ್ಲೋ ಒಂಥರ ನಮ್ಮನ್ನು ಶತ್ರುಗಳ ಥರ ನೋಡಿಬಿಟ್ರೆ ನಾನು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾನು ಸಮಾನ ಪ್ರಜೆ ಆಗಿದ್ದೀನಿ ಅಂತ ನನಗೆ ಭಾವನೆ ಬರುತ್ತಾ ಹೇಳಿ? ಈ ಥರ ಆಗಬಾರ್ದು. ಇದು ಒಳ್ಳೆಯದಲ್ಲ. ಎಲ್ಲ ರಾಜ್ಯಗಳು, ಬಡ ರಾಜ್ಯಗಳಿಗೂ ಸಹಾಯ ಮಾಡಬೇಕು ಸ್ವಾಮಿ, ಮಾಡಬೇಕು. ಆದರೆ
ಆದರೆ ನಮಗೂ ಸ್ವಲ್ಪ ಡೀಸೆಂಟ್ ಆಗಿ ಒಂದು ಪಾಲು ಕೊಡಿ ಅಂತ ಅಷ್ಟೇ ನಾವು ಕೇಳುವಂಥದ್ದು. ಆದರೆ ಯಾಕೋ ಕೇಂದ್ರ ಸರ್ಕಾರ ಇದನ್ನು ಅಷ್ಟು ನಾವು ಹೇಳಿದ್ದನ್ನು ಅದೇನು ಅರ್ಥ ಮಾಡ್ಕೊಳ್ತಾ ಇದ್ದಾರೋ ಇಲ್ಲವೋ, ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮತೆ ಇದೆಯಾ ಇಲ್ಲವಾ, ಅಥವಾ ರಾಜಕೀಯ ಕಾರಣಗಳಿಗೆ ಈ ರೀತಿ ಮಾಡ್ತಾ ಇದ್ದಾರೋ ಏನು ಅಂತಲೂ ಗೊತ್ತಾಗೋದಿಲ್ಲ. ಇದು ಹೋಗ್ಲಿ ಕಾಂಗ್ರೆಸ್ ಟೈಮಲ್ಲಿ ಅಂತ ಅನಿಸುತ್ತೆ. ಕೆಲವು ವಿಷಯ ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ವಿಷಯ ನೋಡಿದರೆ BJP ಇದ್ದಾಗಲೂ ಕೂಡ ಹಿಂಗೆ ಮಾಡಿದ್ದಾರೆ ರಾಜ್ಯದಲ್ಲಿ. ನಿಮಗೆ ಗೊತ್ತಿದೆ, ಯಡಿಯೂರಪ್ಪನವರು ಒಂದ್ಸತಿ ಓಪನ್ ಸ್ಪೀಚಲ್ಲಿ ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮಗೆ ತೊಂದರೆ ಮಾಡಬೇಡಿ ಅಂತ ಕೈ ಮುಗಿದು ಓಪನ್ ಸ್ಟೇಜಲ್ಲಿ ಮಾತಾಡಿದ್ದನ್ನ ನೀವೇ ನೋಡಿದ್ದೀರಾ. ಅಷ್ಟೇ ಅಲ್ಲ, ವಿಪರೀತ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ಕೂಡ ಇರಲಿಲ್ಲ, ಯಡಿಯೂರಪ್ಪನವರೇ ಒಬ್ಬರೇ ಸುತ್ತಬೇಕಾಯ್ತು ಅಂತ ಸ್ಥಿತಿ ಇತ್ತು. ನೋಡಿ, 2009ರಲ್ಲಿ ಪ್ರವಾಹ ಬಂತು ರಾಜ್ಯದಲ್ಲಿ. 2009ರಲ್ಲಿ ಇದೇ ಯಡಿಯೂರಪ್ಪನವರು CM ಇದ್ದರು. ಆವತ್ತು ಮನಮೋಹನ್ ಸಿಂಗ್ ಅವರು ಬಂದು ಬೆಳಗಾಂ ಏರ್ಪೋರ್ಟಲ್ಲಿ ವಾಪಸ್ ಡೆಲ್ಲಿಗೆ ಹೋಗೋಕ್ಕೆ ಮೊದಲು ಸ್ಪಾಟಲ್ಲಿ 1,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿಬಿಟ್ಟು ಹೋದರು. ರಿಪೀಟ್ ಮಾಡ್ತೇನೆ, 2009 ಪ್ರವಾಹ, ಯಡಿಯೂರಪ್ಪನವರು CM, ಮನಮೋಹನ್ ಸಿಂಗು PM. ಇಲ್ಲಿ BJP, ಅಲ್ಲಿ ಕಾಂಗ್ರೆಸ್. ಮನಮೋಹನ್ ಸಿಂಗ್ ಅವರು ಬಂದು ಎಲ್ಲ ವೀಕ್ಷಣೆ ಮಾಡಿ ವಾಪಸ್ಸು ಫ್ಲೈಟು ಟೇಕ್ ಆಫ್ ಆಗೋದಕ್ಕೆ ಮೊದಲು ಕರ್ನಾಟಕದ ಭೂಮಿಯಲ್ಲೇ ನಿಂತ್ಕೊಂಡು 1,000 ಕೋಟಿ ಒಂದೇ ದಿನದಲ್ಲಿ ಘೋಷಣೆ ಮಾಡಿ ಹೋದರು. ಆದರೆ ಈ ಬಾರಿ ಇಲ್ಲಿ BJP ಗೌರ್ಮೆಂಟ್ ಇತ್ತು, ಹೋದ ಬಾರಿ BJP ಪ್ರೈಮ್ ಮಿನಿಸ್ಟ್ರು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಒಬ್ಬ ಯಡಿಯೂರಪ್ಪನವರಂಥ CM ಸ್ಟೇಜ್ ಮೇಲೆ ಕೈ ಮುಗಿದು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂತು. ಏನಂತ ವಿಶ್ಲೇಷಣೆ ಮಾಡಬೇಕು? ಇದು ನ್ಯಾಯನಾ? ಏನೋ ಒಂದು ಸ್ವಲ್ಪನಾದರೂ ಮಾನವೀಯತೆ ಇಟ್ಕೋಬೇಕಲ್ಲ. ಕಷ್ಟದಲ್ಲಿದ್ದಾಗ ಸ್ಪಂದಿಸಬೇಕು. ಬರ ಪರಿಹಾರಕ್ಕೂ ನಾನು ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬಂತು? ಇದು ನ್ಯಾಯನಾ ಅನ್ಯಾಯನಾ? ಈ ರೀತಿ ಆಗಬಾರ್ದು. ಇದರಿಂದ ಏನಾಗುತ್ತೆ, ಜನಗಳಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಅಲುಗಾಡಿಸ್ಬಿಡುತ್ತೆ ಇದು. ಮತ್ತು ನಮ್ಮ ರಾಜ್ಯಕ್ಕೂ ಹಿನ್ನಡೆ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ಟೋ ಜನ ಸ್ವಾಮಿ, ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೀವಿ ನಾವು. ನಮ್ಮ ಪಾಲು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಕೃಷ್ಣ ಬೈರೇಗೌಡರು ಕೇಳೋ ರೀತಿ ಚೆನ್ನಾಗಿರುತ್ತೆ, ಕೃಷ್ಣ ಬೈರೇಗೌಡರು ಕೇಳೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ಇನ್ನು ಉಳಿದಂಥ ನಾಯಕರು ಕೇಂದ್ರದ ನಾಯಕರನ್ನ ವಿಲನ್ಗಳಂತರ ನೋಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೋಸ್ಕರ ನಾಯಕರುಗಳು ಹಿಂಗಿದ್ದಾಗ ಹೆಂಗೆ ಕೊಡೋಕ್ಕೆ ಸಾಧ್ಯ ಅನ್ನುವಂಥ ಮಾತು BJP ನಾಯಕರಿಂದ ಬಂದಿದೆ ಭಾಳ ಸಂದರ್ಭಗಳಲ್ಲಿ. ಏನಂತೀರಿ? ನೋಡಿ, ಆಯಿತು, ನಾವು ಕೇಳೋ ರೀತಿ ಸರಿ ಇದೆಯೋ ಇಲ್ವೋ, ಆದರೆ ಕೊಡೋದು ನೀವು ಕೊಟ್ಬಿಟ್ರೆ ಇದು ಮಾತಿಗೆ ಅವಶ್ಯಕತೆನೇ ಇರೋದಿಲ್ವಲ್ಲ. ನಮ್ಗೇನು ಕೊಡಬೇಕು ಕೊಡೋದು. ಈಗ ನನ್ನ ಮುಖ ನೋಡಿ, ನನ್ನ ಮುಖ ಇಡಿಸ್ತಾ ಬಿಡ್ತಾ ಅಂತೇಳಿ ಅದ್ರ ಮೇಲೆ ನೀವು ಕೊಡೋ ಅಂಥ ವ್ಯವಸ್ಥೆಗೆ ಬಂದುಬಿಟ್ರೆ ಅದಕ್ಕೆ ಒಕ್ಕೂಟ ವ್ಯವಸ್ಥೆ ಅಂತ ಹೆಂಗೆ ಕರೆಯೋಕ್ಕಾಗುತ್ತೆ? ಅದಕ್ಕೆ ಡಿಕ್ಟೇಟರ್ಶಿಪ್ ಅಂತ ಅರ್ಥ ಬರುತ್ತೆ. ನೀವು ಇದಕ್ಕೆ ಹೋಗೋದ್ರ ಬದಲಿಗೆ ಯಾರ್ಯಾರಿಗೆ ಏನೇನು ನ್ಯಾಯಯುತವಾಗಿ ಕೊಡಬೇಕು ಅದನ್ನ ಕೊಟ್ಬಿಡಿ. ಎರಡನೇ ಪ್ರಶ್ನೆ ನಾನು ಹೇಳೋದು, ಈಗ ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ಸು ಇದ್ದಾರೆ, BJP MPಸು ಇದ್ದಾರೆ. ಅವ್ರು ಏನು ಬರೀ ನಮ್ಮ ಮುಖ ಯಾಕೆ ನೋಡ್ತಾರೆ? ಅವರು ಕನ್ನಡಿಗರ ಮುಖ ನೋಡಲಿ. ಅಷ್ಟೊಂದು ಜನ ಗೆದ್ದೋಗ್ಯಾರಲ್ಲ, ಕನ್ನಡಿಗರ ಮುಖ ನೋಡಲಿ. ಹೌದು, MP ಗಳಾಗಿದ್ದೀರಾ ನೀವೆಲ್ಲರೂ ಕೂಡ, ಮಿನಿಸ್ಟರ್ಸ್ ಆಗಿದ್ದೀರಾ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನಮ್ಮದು ಮಾತಾಡೋ ಶೈಲಿ ಸರಿ ಇಲ್ವಾ? ನಮ್ಮ ಮುಖಕ್ಕೆ ಉಗಿರಿ, ಇವರು ಯೋಗ್ಯತೆ ಇಲ್ಲ ಇವರು, ಆದರೂ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಜನ ನಿಮಗೆ ಇನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ಮಾಡಿದರೆ ನಿಮ್ಮ ಮಾತು ನಾನು ಒಪ್ಕೊಳ್ತೀನಿ. ಇವ್ರು ಮಾತಾಡೋ ಶೈಲಿ ಸರಿ ಇಲ್ಲ, ಅದಕ್ಕೆ ನಾವು ಹಿಂಗೆ ಮಾಡ್ತಾ ಏನೂ ಮಾಡ್ದಿರಾ ಸುಮ್ಮನೆ ನಮ್ಮನ್ನ ಮಾತು ವ್ಯಂಗ್ಯ ಮಾತಾಡ್ತೀವಿ ಅಂತ ಹೇಳಿ ಅದನ್ನೇ ನೆಪ ಮಾಡ್ಕೊಳ್ತಾ ಇದ್ದೀರಾ. ಬಿಟ್ಟರೆ ನಿಮಗೆ ಯಾವ ನ್ಯಾಯ ಕೊಡುವ ಉದ್ದೇಶನೂ ಇಲ್ಲ, ಅಥವಾ ನಿಮಗೆ ತಾಕತ್ತಿಲ್ಲ. ಅಲ್ಲಿ ಮಾತಾಡೋಕ್ಕೆ ನಿಮಗೆ ವಾಯ್ಸ್ ಇಲ್ಲ. ಇನ್ನು ನನ್ನ ಹೋಗ್ಲಿ, ಈಗ ಕೃಷ್ಣ ಬೈರೇಗೌಡಗೋಸ್ಕರ ಸಹಾಯ ಮಾಡ್ಬೇಕಾ, ಸಿದ್ದರಾಮಯ್ಯನವ್ರಿಗೋಸ್ಕರ ಮಾಡ್ಬೇಕಾ, ಶಿವಕುಮಾರ್ಗೋಸ್ಕರ ಮಾಡ್ಬೇಕಾ, ಕಾಂಗ್ರೆಸ್ಗೋಸ್ಕರ ಮಾಡ್ಬೇಕಾ? ಕರ್ನಾಟಕದ ಜನಗಳಿಗೆ ಮಾಡಬೇಕು. ಯಾಕಂದರೆ ಅವರ ಋಣದಲ್ಲಿ ನೀವಿದ್ದೀರಿ. ಅವ್ರ ಸ್ವಾಮಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು, ಅವರು ನಿಮ್ಮನ್ನು MP ಮಾಡಿರೋದು, ನಿಮ್ಮ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿರೋದು ಡೆಲ್ಲಿಗೆ. ಅವ್ರ ಋಣ ತೀರಿಸಿ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಬೈರಿ. ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರು ಬಾಯಿ ಬಿಟ್ಟರೆ ಹೆಂಗೇನೋ ಮಾತಾಡ್ತಾರೆ, ಆದರೂ ನಾವು ನಮ್ಮ ರಾಜ್ಯದ ಜನಗಳಿಗೆ ನ್ಯಾಯ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸ್ವಾಮಿ. ಜನ ನಿಮ್ಗೆ ಇನ್ನೂ ಆವಾಗ ಮನ್ನಣೆ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇವೆಲ್ಲ ನೆಪಗಳು ಅಂತ ಹೇಳಬೇಕಾಗುತ್ತೆ. ಇನ್ನು ಲೋಕಲ್ ಚುನಾವಣೆ ವಿಚಾರಕ್ಕೆ ಬಂದು ಮಾತಾಡೋದಾದ್ರೆ, ನಿಜಕ್ಕೂ ಈ ಲೋಕಲ್ ಚುನಾವಣೆ ಮಾಡ್ತೀರಾ ಸರ್? ಈಗ ಕೋರ್ಟ್ ಹೇಳಿರ್ಬೋದು. ಸರಳ ಪ್ರಶ್ನೆಯ ಹಿಂದೆಯ ಏನು ಹೇಳ್ತೀರಾ ಐರನಿ ಅರ್ಥ ಆಗುತ್ತೆ ನನಗೆ. ಅಲ್ಲ, ಯಾಕಂದ್ರೆ ಇನ್ನು ಯಾವ ಸೂಚನೆಗಳು ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಕೇಳಿದೆ ನಾನು.
ನೋಡಿ, ನಂದು ನೀವು ಎರಡನೇ ಪ್ರಶ್ನೆ ಕೇಳಕ್ ಮೊದಲೇ ನಾನೇ ಹೇಳ್ಬಿಡ್ತೇನೆ, ಈ ರೀತಿಯಾಗಿ ವಿಳಂಬ ಮಾಡೋದು ಒಪ್ಲಿಕ್ಕೆ ಆಗೋದಿಲ್ಲ. ಕಾಲಕ್ಕೆ ಅವು ನಡೀತಾ ಇರಬೇಕು. ನಮ್ಮಂಥವರು ನಾವೊಬ್ಬರೇ ಇರಬೇಕು, ಇನ್ಯಾರು ಬೇರೆಯವರು ಇರಬಾರ್ದು, ನಮ್ಮ ಅಧಿಕಾರಕ್ಕೆಲ್ಲೋ ಮೊಟಕ್ಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡುವಂಥದ್ದು ಇವೆಲ್ಲ ಸಂವಿಧಾನಕ್ಕೆ ವಿರುದ್ಧವಾದಂಥ ಆಲೋಚನೆಗಳು. ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ ಸರ್, ನನಗೆ ಇಷ್ಟವಾಗುವಂಥದ್ದು ಇದೇ ಮಾತುಗಳನ್ನೇ. ಯಾಕಂದರೆ ನೀವು ಜನ್ರೇಷನ್ ಹಾಳು ಮಾಡಿಬಿಟ್ರಿ ಅಂತೇಳಿ ಅಂತ ಚುನಾವಣೆನ ಮುಂದೂಡಿ 8 ಜನ ನಾಯಕರು ಬರ್ತಾ ಇದ್ರು. ಹೌದು, 8 ಜನ ನಾಯಕರು ಹೊರ ಹೊಮ್ತಾ ಇದ್ರು. ಹೌದು. ಸೊ ಜನ್ರೇಷನ್ ಹಾಳು ಮಾಡಿಬಿಟ್ವಿ ನಾವು. ಅವ್ರು ಮಾಡಿದ್ರು ಅಂತ ನಾವು ಅದನ್ನೇ ಮಾಡ್ತಾ ಇದ್ವಿ. ಇದರಲ್ಲಿ ಅವ್ರಿಗೂ ಏನು ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಹಾಗಂತೇಳಿ ನಾವು ಇದನ್ನೇ ಮುಂದುವರಿಸಿ ನಾವು ಕೂಡ ಹೇಳಿಕೆ. ಆದರೆ ಇದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗಲೇಬೇಕು. ನನ್ನನ್ನು ಕೇಳಿದ್ರೆ ಯಾವಾಗ ಆಗಬೇಕು? ತಕ್ಷಣ ಆಗಬೇಕು ನನ್ನ ಕೇಳಿದ್ರೆ. ಆದರೆ ಬಹುಶಃ ಈ ವರ್ಷ ಅಂತೂ ಮುಖ್ಯಮಂತ್ರಿಗಳು ಖಡಾಖಂಡಿತವಾಗಿ ಹೇಳಿದ್ದಾರೆ, ಇದು ಎಲೆಕ್ಷನ್ ಮಾಡಲೇಬೇಕು, ಇದನ್ನು ಈ ರೀತಿ ನಾವು ಎಳಿತಾ ಇರೋದು ಸರಿಯಲ್ಲ ಅನ್ನುವಂಥ ವಿಷಯನೂ ಕೂಡ ಹೇಳಿದೆ. ಇದು ಹೋದ ವರ್ಷವೇ ನಾವು ಸಂಕಲ್ಪ ಮಾಡಿದ್ವಿ ಚುನಾವಣೆ ಮಾಡಬೇಕು ಅಂತ. ಏನೋ ಹಿಂಗೆ ಸಣ್ಣ ಪುಟ್ಟ ಕಾರಣಗಳಿಂದ ನಾವು ಮಾಡೋಕ್ಕಾಗ್ತಾಯಿಲ್ಲ. ಉದಾಹರಣೆಗೆ ಸುಮಾರು ಕಡೆ ಶಾಸಕರುಗಳು ಯಾವುದೋ ಒಂದು ಗ್ರಾಮ ಪಂಚಾಯತಿನ ಮುನ್ಸಿಪಾಲ್ಟಿಗೆ ಅಪ್ಗ್ರೇಡ್ ಮಾಡಬೇಕು ಅಂತಾರೆ. ಒಂದು ಗ್ರಾಮ ಪಂಚಾಯತಿ ಒಂದು ಮುನ್ಸಿಪಾಲ್ಟಿಗೆ ಅಪ್ಗ್ರೇಡ್ ಆದರೆ 3 ತಿಂಗಳು ಎಲೆಕ್ಷನ್ ಮುಂದಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಡಿಲಿಮಿಟೇಷನ್ ಮತ್ತೆ ಮಾಡಬೇಕಾಗುತ್ತೆ. ಹಿಂದೆ ಆಗಿದ್ದರೂ ಕೂಡ ಈ ಗ್ರಾಮ ಪಂಚಾಯತಿಯನ್ನು ತೆಗೆದಾಗ ಅದು ಮತ್ತೆ ಡಿಲಿಮಿಟೇಷನ್ ಆಗುತ್ತೆ. ಆ ಡಿಲಿಮಿಟೇಷನ್ಗೆ ಪ್ರಿಲಿಮಿನರಿ ನೋಟಿಫಿಕೇಷನ್, ಫೈನಲ್ ನೋಟಿಫಿಕೇಷನ್ 3 ತಿಂಗಳು ಹೊರಟೋಗ್ತದೆ. ಸೊ ಈಗ ಮುಖ್ಯಮಂತ್ರಿಗಳು ಇನ್ನು ಯಾವುದೂ ಕೂಡ ನಾವು ಈ ಅಪ್ಗ್ರೇಡೇಷನ್ ಮಾಡೋದಿಲ್ಲ, ಎಲೆಕ್ಷನ್ ಆಗೋವರೆಗೂ ಆಗೋದಿಲ್ಲ, ಇದನ್ನು ಸ್ಟಾಪ್ ಮಾಡಿ ಎಲೆಕ್ಷನ್ ಮಾಡಿ ಆಮೇಲೆ ಬೇಕಾದರೆ ಯಾವುದಾದ್ರೂ ಅಪ್ಗ್ರೇಡೇಷನ್ ಮಾಡೋಣ ಅಂತ ಸೂಚನೆ ಕೊಟ್ಟಿದ್ದಾರೆ. ಇಂಥವು ನೀವು ಹೇಳ್ದಂಗೆ ಒಂದಲ್ಲ ಒಂದು ಕಾರಣ ನೆಪ ಸಿಗ್ತಾನೆ ಇರ್ತದೆ. ಹಿಂಗೆ ಹೇಳ್ಕೊಂಡು ಹೋದರೆ ಇದು ಆಗೋದಿಲ್ಲ. ಹಾಗಾಗಿ ಈ ವರ್ಷ ಅಂತೂ ಖಂಡಿತ ಹಾಗೆ ಆಗುತ್ತೆ. ಈ ವರ್ಷ ಅಂದರೆ ಡಿಸೆಂಬರ್ ಅಲ್ಲ, ಈ ವರ್ಷದ ಮಧ್ಯಭಾಗದಲ್ಲಿ ಎಲ್ಲ ಚುನಾವಣೆಗಳು ಆಗುತ್ತೆ ಅಂತ ನಾನಂತೂ ನಂಬಿದ್ದೇನೆ. ಓಕೆ, ಫೈನ್. ಈ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಅದರ ಬಗ್ಗೆ 2 ಪ್ರಶ್ನೆಗಳಿದೆ ನಂದು, ಬಹುತೇಕ ಕೊನೆಯ ಪ್ರಶ್ನೆಗಳು. ಈಗ ಡಿ.ಕೆ. ಶಿವಕುಮಾರ್ ಪದೇ ಹೇಳ್ತಾರೆ ಟನಲ್ ರೋಡ್ ಬಗ್ಗೆ. ಹೌದು, ಟನಲ್ ರೋಡ್ ಬಗ್ಗೆ ಈಗ ಲಾಸ್ಟ್ ಟೈಮ್ ಬಜೆಟಲ್ಲೂ ಕೂಡ ಹಣ ಇಷ್ಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಈ ಬಜೆಟಲ್ಲೂ ಕೂಡ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಏನಾಗ್ಬೋದು ಸರ್? ಈಗ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ದೃಢ ಸಂಕಲ್ಪ ಮಾಡಿದ್ದಾರೆ. ಬ್ಯಾಂಗ್ಳೂರಿಗೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕೊಡಬೇಕಾದ್ರೆ ಈ ಟನಲ್ಲು ತೀರಾ ಅವಶ್ಯಕ ಅನ್ನುವಂಥದ್ದು ಅವರ ಅಸೆಸ್ಮೆಂಟು. ಅದನ್ನು ಮಾಡೇ ತೀರಬೇಕು ಅಂತ ಅವರು ಭಾಳ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಟೆಂಡರು ಕೂಡ ಕರೆದಿದ್ದಾರೆ. ಬಹುಶಃ ಈಗ ಟೆಂಡರ್ಗೆ ಬಿಡ್ಡುಗಳು ಕೂಡ ಬಂದಿದ್ದಾವೆ. ಸಮಯ ತೆಗೆದುಕೊಳ್ಳೋ ಅಂಥ ಪ್ರಾಜೆಕ್ಟ್ ಅದು. ಈ ಸದ್ಯಕ್ಕಂತೂ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಯಾಕಂದರೆ 5-6 ವರ್ಷ ಅಂತೂ ಬೇಕೇ ಬೇಕು. ಬಿಕಾಸ್ ಈ ರೀತಿಯ ಒಂದು ಚಾಲೆಂಜಿಂಗು ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟು ಎಲ್ಲೂ ಕೂಡ ಆಗಿಲ್ಲ. ಸೊ ಅನುಷ್ಠಾನ ಮಾಡಿ ರಿಸಲ್ಟ್ ಬರಬೇಕಾದ್ರೆ ಟೈಮು ಖಂಡಿತ ತಗೊಳ್ತದೆ. ಆದರೆ ಲಾಂಗ್ ಟರ್ಮಲ್ಲಿ ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ನಾವು ನಂಬಿದ್ದೇವೆ. ಈಗ ಉದಾಹರಣೆಗೆ ಹೇಳ್ತೇನೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇಲ್ಲಿ ಚಾಲುಕ್ಯ ಸರ್ಕಲ್ಲಿಂದ ಎಸ್.ಟಿ. ಮಾಲ್ವರೆಗೆ ಒಂದು ಫ್ಲೈಓವರ್ ಮಾಡಬೇಕು ಅಂತ ನಾವು ಹೊರಟ್ವಿ. ಎಷ್ಟು ವಿರೋಧಗಳನ್ನು ಅದಕ್ಕೆ ಮಾಡಿ ಇಟ್ಟರು. ನೀವು ಬೆಂಗಳೂರಿನ ಉತ್ತರ ಭಾಗದಲ್ಲಿ ವಾಸ ಮಾಡ್ತೀರಾ, ನಾನು ವಾಸ ಮಾಡ್ತೇನೆ. ಎಷ್ಟು ಟ್ರಾಫಿಕ್ ಇವತ್ತು ಲೆಕ್ಕ. ಈಗ ನೀವು ಹೈದರಾಬಾದ್ಗೆ ಹೋದರೆ ಸಿಟಿ ಸೆಂಟರಿಂದ ಏರ್ಪೋರ್ಟಿಗೆ ಫ್ಲೈಓವರ್ ಮಾಡಿದ್ದಾರೆ, ಅಲ್ಲಿ ಮಾಡ್ತಾರೆ. ನಮ್ಮದಲ್ಲಿ ಮಾಡೋಕ್ಕೆ ಹೋದರೆ ಏನು 101 ಅದಕ್ಕೆ ವಿಘ್ನಗಳನ್ನು ತಗೊಂಡು ಬಂದು ಅಪಪ್ರಚಾರ ಮಾಡಿದ್ರು. ಇವತ್ತು ನೀವು ಏನೋ ಕಷ್ಟಪಟ್ಟು ಹೆಬ್ಬಾಳ ಫ್ಲೈಓವರನ್ನು ನಾವು ವೈಡನಿಂಗ್ ಮಾಡಿದ್ದೇವೆ, ಆದರೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. ನೀವು ವಾಪಸ್ ಹೋಗ್ಬೇಕಾದ್ರೆ, ಏರ್ಪೋರ್ಟ್ ಕಡೆಗೆ ಹೋಗ್ಬೇಕಾದ್ರೆ ಇವತ್ತಿಗೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಈಗ ಸಿಟಿ ಒಳಗಡೆ ಬರಬೇಕಾದ್ರೆ ಹೆಬ್ಬಾಳ ಫ್ಲೈಓವರ್ ಕ್ರಾಸ್ ಆದರೂ ಕೂಡ ನೀವು ಮೇಕ್ರಿ ಸರ್ಕಲ್ ಅಲ್ಲೆಲ್ಲ ಜಾಮ್ ಇದೆ. ಇವತ್ತು ಆವತ್ತು ಇದಕ್ಕೆ ಆಗ್ತಾ ಇದ್ದಿದ್ದು 1200 ಕೋಟಿ. ಏನು ಚಾಲುಕ್ಯ ಸರ್ಕಲ್ಲಿಂದ ಹಿಡಿದು ಎಸ್.ಟಿ. ಮಾಲ್ವರೆಗೆ ಈ ಫ್ಲೈಓವರ್ ಆಗಿಬಿಟ್ಟಿದ್ದಿದ್ರೆ ಇವತ್ತು ಎಷ್ಟು ಸುಗಮ ಸಂಚಾರ ಆಗ್ತಾಯಿತ್ತು. ಒಂದು ಕಡೆ ಇಂಥ ಪ್ರಾಜೆಕ್ಟಿಗೆ ವಿರೋಧನೂ ಮಾಡ್ತಾರೆ, ಇನ್ನೊಂದು ಕಡೆ ಟ್ರಾಫಿಕ್ ಪ್ರಾಬ್ಲಮ್ಗೆ ಏನೂ ಸೊಲ್ಯೂಷನ್ ಮಾಡಲಿಲ್ಲ ಅಂತಲೂ ಟೀಕೆ ಮಾಡ್ತಾರೆ. ಈ ರೀತಿಯ ದ್ವಂದ್ವಗಳಿಂದ
ನಗರದ ಅಭಿವೃದ್ಧಿ ಆಗೋದಿಲ್ಲ. ಕೆಲವು ದೀರ್ಘಕಾಲದ ಯೋಜನೆಗಳನ್ನು ನಾವು ದೃಢ ಸಂಕಲ್ಪ ಮಾಡಿ ಮಾಡಬೇಕು ಅಂಥ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಆಗಬೇಕು, ಅಲ್ಲ ಬಟ್ ಟೈಮ್ ತಗೊಳುತ್ತೆ ಅವೆಲ್ಲ. ಅಲ್ಲ ಏನು ಅಂದರೆ, ಈ ಬೆಂಗಳೂರಿನ ಪ್ರಕೃತಿಗೆ ವಿರುದ್ಧವಾಗಿ ನೀವು ಬಂಡೆಗಳನ್ನು ನೋಡಿದ್ದೀರಿ, ಈ ಮುಖಾಂತರ ಏನಂದ್ರೆ ನಾಳೆ ಬೆಂಗಳೂರಿಗೆ ಅಪಾಯ ಇದೆ. ಇಲ್ಲ, ಅದೆಲ್ಲ ನನ್ನ ಪ್ರಕಾರ, ನಾನು ವೈಜ್ಞಾನಿಕ ತಜ್ಞ ಏನಲ್ಲ, ಆದರೆ ಟನಲ್ ಮಾಡೋದ್ರಿಂದ ಅಪಾಯ ಅಂತೂ ಇಲ್ಲ. ಯಾಕಂದರೆ ಈಗ ಮೆಟ್ರೋಗೂ ಸುಮಾರು ಟನಲ್ ಮಾಡಿದ್ದೀವಿ. ದೇಶ ವಿದೇಶಗಳಲ್ಲಿ ಎಂತೆಂಥ ದೊಡ್ಡ ಟನಲ್ಗಳು ಮಾಡಿದ್ದಾರೆ. ಆ ಟನಲ್ಗಳಿಂದ ನಾನು ತಿಳ್ಕೊಂಡ ಹಾಗೆ ಆ ರೀತಿಯ ವೈಜ್ಞಾನಿಕವಾಗಿ ಯಾವುದು ಕೂಡ ಅಪಾಯ ಇಲ್ಲ. ಯಾಕಂದ್ರೆ ನೀಲನಕ್ಷೆ ವಿರೋಧ ಮಾಡೋದಕ್ಕೆ ಇದೊಂದು ನೆಪ ಅಷ್ಟೇ ಅಂತ ನಾನು ಭಾವಿಸ್ತೇನೆ. ಬಟ್ ಅದರಿಂದ ಅಪಾಯ ಅಂತೂ ಇಲ್ಲ ಅಂತ ನನ್ನ ನಂಬಿಕೆ. ಈ ನೀಲನಕ್ಷೆನಲ್ಲಿ ಎಲ್ಲೋ ಕೆಲವೊಂದು ದೋಷಗಳಿದೆ. ಯಾವುದೋ ಈ ನಾರ್ತ್ ಈಸ್ಟ್ ಯಾವುದೋ ಒಂದು ಹೆಸರಿನಲ್ಲಿ ಸೇರಿಸ್ಬಿಟ್ರು, ಏನೋ ಅವಸರವಾಗಿ ಇದನ್ನೆಲ್ಲ ಮಾಡಿದ್ರು. ಏನಿಲ್ಲ, ಈಗ ಅವಸರ ಏನಿಲ್ಲ. ಈ ಚರ್ಚೆ ಆರಂಭ ಆಗಿ 2.5 ವರ್ಷ ಆಯ್ತಲ್ಲ. ಆಮೇಲೆ ನೀಲಿ ನಕ್ಷೆಯನ್ನು ಯಾವಾಗ ಬೇಕಾದರೂ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಮಾಡುವಂಥದ್ದು. ನಾನು, ನೀವು ಅಥವಾ ಶಿವಕುಮಾರ್ ಅವ್ರು ಕೂತ್ಕೊಂಡು ಮಾಡೋದಿಲ್ಲ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ತಯಾರು ಮಾಡ್ತಾರೆ. ನಾಳೆ ಕಾಂಟ್ರಾಕ್ಟರ್ ಮಾಡೋರು ಕೂಡ ಅವ್ರೂ ಅವ್ರ ಕಡೆಯಿಂದ ಭಾಳ ಹೈ ಎಂಡ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬರ್ತಾರೆ. ಇಲ್ಲಾಂದರೆ ಕಾಂಟ್ರಾಕ್ಟ್ರು ಕೂಡ ಸಾವಿರಾರು ಕೋಟಿ ಕೆಲಸ ಮಾಡೋವಾಗ ಬರೀ ನಾವು ಕೊಟ್ಟಿದ್ದ ಡ್ರಾಯಿಂಗ್ ಮೇಲೆ ಏನು ಮಾಡೋದಿಲ್ಲ. ಅವರ ಓನ್ ಎಕ್ಸ್ಪರ್ಟ್ಸನ್ನು ಅವ್ರು ಕರ್ಕೊಂಡು ಬಂದು ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಸೊ ಅದು ನನ್ನ ಪ್ರಕಾರ ವಿರೋಧ ಮಾಡಬೇಕು ಅಂತ ಯಾವ ಥರ ಈ ಹಿಂದೆ ನಾವು ಈ ಎಸ್ ಟಿ ಮಾಲ್ ಫ್ಲೈಓವರ್ಗೆ ಯಾವ ಥರ ವಿರೋಧ ಮಾಡಿದ್ರು, ಆ ಥರ ಇದು ಕಳ್ಳನಿಗೊಂದು ಪಿಳ್ಳೆ ನೆವ ಅನ್ನೋ ಥರ ಬಹುಶಃ ಈ ಥರ ಹುಡುಕಿ ಮಾತಾಡ್ತಾ ಇದ್ದಾರೆ ಅಂತ. ಅವೆಲ್ಲ ನಾವು ಬೇಕಾದರೆ ಒಂದು ಇಂಟ್ರಾಕ್ಷನ್ ಮಾಡಿ ಫೀಡ್ಬ್ಯಾಕ್ ತೊಗೊಂಡು ಅವುಗಳನ್ನೆಲ್ಲ ರೆಕ್ಟಿಫೈ ಮಾಡುವಷ್ಟು ಓಪನ್ನೆಸ್ಸು ಸರ್ಕಾರಕ್ಕೆ ಇದೆ. ಆ ರೀತಿ ಏನಾದರೂ ನ್ಯೂನ್ಯತೆಗಳು ಇದ್ದಲ್ಲಿ, ಬಟ್ ನಿಮಗೆ ಆಗಲೇಬಾರದು ಅಂತ ಮನಸ್ಸಲ್ಲಿದ್ದರೆ ಅದು ಬೇರೆ ವಿಷಯ. ಬಟ್ ಈ ಥರದ್ದು ಟೆಕ್ನಿಕಲ್ಲು ಅಥವಾ ಸೇಫ್ ಗಾರ್ಡ್ಸು ಇವುಗಳನ್ನೆಲ್ಲ ನಾವು ಫೀಡ್ಬ್ಯಾಕ್ ತಗೊಂಡು ರೆಕ್ಟಿಫಿಕೇಶನ್ ಮಾಡ್ಕೋಬೋದು, ಏನಾದರೂ ಇದ್ದರೂ ಕೂಡ. ಕರೆಕ್ಟ್. ಈ ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ಕೆಲವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ನಮಗೂ ಕೂಡ ಬೇಸರ ಆಗುತ್ತೆ, ಏನು ಇಂಥ ಆರೋಪಗಳು ಬರ್ತಾವಲ್ಲ ಅಂತ. ಏಕೆಂದರೆ ಅದನ್ನು ಹೇಳ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಿರೋದಲ್ಲ. ನಾನು ಹಿಂದೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾರೋ ನಿಮ್ಮ ಬಂಧುಗಳೇ ಬಂದಿದ್ದರು ಈ ಥರದ್ದೆಲ್ಲ. ನಾನು ಅವಾಗ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದೆ, ನೋಡಿ ಹೀ ಈಸ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಾನು 15 ವರ್ಷದಿಂದ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್. ನಾವು ಯಾವುದೇ ಕಾರಣಕ್ಕೂ ಈ ಥರದ್ದು ಮಾಡಿಬಿಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಈ ಥರ ಮಾಡಬಾರ್ದು ಚುನಾವಣೆ ಸಂದರ್ಭದಲ್ಲಿ ಅಂತ. ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ ನಾನು ಆ ಸಂದರ್ಭದಲ್ಲಿ. ಆದರೆ ಇವಾಗ ಮತ್ತೆ ಆರೋಪಗಳು ಕೇಳಿಬರ್ತಾ ಇವೆ. ಈ ಕೆರೆ ಬಿಟ್ಟಿಲ್ಲ ಇವರು, ಸ್ಮಶಾನ ಬಿಟ್ಟಿಲ್ಲ ಇವರು, ಗೋಮಾಳದ ಜಾಗ ಬಿಟ್ಟಿಲ್ಲ ಕೃಷ್ಣ ಬೈರೇಗೌಡರು ಅಂತ. ಏನು ಸರ್ ಇದು? ಅಲ್ಲ, ಒಂದು ನೋಡಿ, ಅವು ಯಾವುದೋ 70, 75, 80 ವರ್ಷ ನಮ್ಮ ತಾತನವರು ತಗೊಂಡಂಥ ಆಸ್ತಿಯಲ್ಲಿ ನಾನೇ ಅವೆಲ್ಲ ದಾಖಲೆಗಳು ನೋಡಿಲ್ಲ. ಏನಿದೆ ಹೇಗೆ ಅಂತ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ತಾತ ನಮ್ಮ ತಂದೆಗಳ ಜನ್ರೇಷನ್ಗೆ ಕೊಟ್ಟರು, ಅವ್ರ ಜನ್ರೇಷನ್ದಿಂದ ನಮಗೆ ಬಂದಿದೆ. 53ನೇ ಇಸ್ವಿಯಿಂದ ನಾವು ಆ ಜಮೀನಲ್ಲಿ ಇದ್ದೀವಿ, ಅಲ್ಲೇ ವ್ಯವಸಾಯ ಜೀವನ ಮಾಡಿಕೊಂಡು ಬದುಕಿದ್ದೀವಿ. ಆವತ್ತಿಂದ ಇವತ್ತುವರೆಗೆ ಅವ್ರು ಏನು ಮಹಾರಾಜರ ಕಾಲದಲ್ಲಿ ಆ ಜಮೀನು ನಮಗೆ ಮಾರಾಟ ಮಾಡಿದ್ದು ನಮ್ಮ ತಾತಾಗೆ, ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಅದರಲ್ಲಿ ಒಂದು ಈ ಕಡ್ಡಿಯಷ್ಟು ನಾವು ದಾಖಲೆಯಲ್ಲಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಅಷ್ಟಕ್ಕೂ ನಾನು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಏನೂ ಕೂಡ ಆಗಿಲ್ಲ. ನಮ್ಮ ತಾತನವ್ರ ಕಾಲದಲ್ಲಿ ಏನಾಗಿದೆ ಅದೇ ಕಂಟಿನ್ಯೂ ಹಾಕ್ಕೊಂಡು ಬಂದಿದೆ. ಕರೆಕ್ಟ್. ಈಗ ಯಾಕೆ ಬಂತು ಅಂತ ಹೇಳೋದು ಪ್ರಶ್ನೆ. ಇವೆಲ್ಲ ಯಾರೋ ಹೋಗಿ ಅಷ್ಟು ಒಳ್ಳೆ PhD ರಿಸರ್ಚ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಇವೆಲ್ಲ ನನ್ನ ಗಮನಕ್ಕೆ ಬಂದಿದ್ದು ಅವರೆಲ್ಲ ಇದು ಮೀಡಿಯಾದಲ್ಲಿ ನೋಡಿದ ಮೇಲೆ ನಾನು ಆಮೇಲೆ ದಾಖಲೆ ತೆಗೆಸಿದ್ದು ಏನಿದೆಲ್ಲ ಅಂತ. ತಮ್ಮ ಪಾರ್ಟಿಯವರೇ ಇರ್ಬೋದು ಬಹುಶಃ, ಹೇಳ್ತೇನೆ, ಅದಕ್ಕೆ ಬರ್ತೇನೆ. ನನಗೆ ಗೊತ್ತಿಲ್ಲ. ಅಷ್ಟು ರಿಸರ್ಚು PhD ತಗೊಳ್ಳೋ ಅಷ್ಟು ಆಳವಾಗಿ ರಿಸರ್ಚ್ ಮಾಡಿ ತೆಗೆಸಿ ಎಲ್ಲ ಮಾಡಿದ್ದಾರೆ. ಕಾರಣ ಇಷ್ಟೇ, ಈ ಇಲಾಖೆಯಲ್ಲಿ ಸ್ವಲ್ಪ ನಿಷ್ಠೂರವಾಗಿ ನಾವು ಕೆಲಸ ಮಾಡೋವಾಗ ಕೆಲವ್ರದ್ದು ಕೆಲಸ ಆಗಿರುತ್ತೆ, ಕೆಲವ್ರದ್ದು ಕೆಲಸ ಆಗಲ್ಲ ಅಂತ ನಾವು ತೀರ್ಮಾನ ಮಾಡಿರ್ತೀವಿ. ಇನ್ನು ಕೆಲವ್ರಿಗೆ ಈಗ ಇಲ್ಲಿಗಲ್ ಲೇಔಟ್ಗಳು ನಡೀತಾ ಇತ್ತು, 30 ವರ್ಷದಿಂದ ನಡ್ಕೊಂಡು ಬಂದಿತ್ತು. ಇಲ್ಲಿವರೆಗೂ ಯಾರೂ ಕೂಡ ಕಡಿವಾಣ ಹಾಕೋಕ್ಕಾಗಿರಲಿಲ್ಲ. ಅಂಥದನ್ನು ನಾವು ಈಗ ನಿಲ್ಲಿಸಿದ್ದೇವೆ. ಇಲ್ಲಿಗಲ್ ಲೇಔಟ್ಗಳನ್ನು, ಸರ್ಕಾರಿ ಜಮೀನು ಒತ್ತುವರಿಗಳನ್ನು ನಿಲ್ಲಿಸಿದ್ದೇವೆ. ದಾಖಲೆಗಳು ಮಾಡ್ಕೊಳ್ತಾ ಇದ್ದರು ಕೆಲವರು, ಅಂಥವುಗಳಿಗೆಲ್ಲ ಕಡಿವಾಣ ಹಾಕಿದ್ದೇವೆ. ಕೆಲವು ಅಧಿಕಾರಿಗಳು ಒಬ್ಬರ ಇಬ್ಬರು ಅಷ್ಟೇ, ಜಾಸ್ತಿ ಅಲ್ಲ, ಅವ್ರ ಮೇಲೆ ನಾವು FIR ಕೂಡ ಮಾಡಿಸಿದ್ದೇವೆ.
ಈ ರೀತಿಯಾಗಿ ಈ ಇಲ್ಲಿಗಲ್ಲು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಹಿಂದೆ ನಡೀತಾ ಇದ್ದಂಥ ಅಕ್ರಮಗಳನ್ನು ನಿಲ್ಲಿಸಲಿಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಣಾಮ ಇದ್ದೇ ಇರುತ್ತೆ, ಸ್ವಾಭಾವಿಕ. ನೀವು ಥಿಯರಿಯಲ್ಲಿ ಹೇಳ್ಬೋದು ಇದೆಲ್ಲ ಆಗಬಾರ್ದು ಅಂತೇಳಿ, ಆದರೆ ಪ್ರಾಕ್ಟಿಕಲಿ ಈ ಥರ ಬದಲಾವಣೆ ತರಲಿಕ್ಕೆ ಹೋದಾಗ ಇಂತಹ ಪ್ರತಿಕ್ರಿಯೆಗಳು ಬಂದೇ ಬರ್ತವೆ. ಅದು ಅನಿರೀಕ್ಷಿತನೂ ಅಲ್ಲ, ಅಸ್ವಾಭಾವಿಕನೂ ಅಲ್ಲ. ನೀವು ಬದಲಾವಣೆ ತರೋಕೆ ಹೋದಾಗ ಈ ಥರ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಹಾಗಂತೇಳಿ ಈಗ ಪ್ರಶ್ನೆ ಇಷ್ಟೇ ಉಳಿಯೋದು, ಇದು ಯಾಕೆ ಬಂತು ಅನ್ನೋದಲ್ಲ. ಅದರಿಂದ ನಾವು ವಿಚಲಿತರಾಗಿ ನಾವು ಮಾಡೋ ಕೆಲಸದಿಂದ ನಾವು ದೃಷ್ಟಿ ಪಕ್ಕಕ್ಕೆ ಹರಿಸ್ತೀವ ಅನ್ನೋದಷ್ಟೇ ಪ್ರಶ್ನೆ. ಅವರ ಉದ್ದೇಶ ಏನು, ನಾವು ಈ ಕೆಲಸ ಮಾಡೋದನ್ನು ಸ್ಲೋ ಡೌನ್ ಮಾಡಬೇಕು, ನಿಲ್ಲಿಸಬೇಕು, ಅಥವಾ ಇಂಥ ಬದಲಾವಣೆಗಳು ತರೋದನ್ನು ಬಿಟ್ಬಿಡಬೇಕು ಅಂತ. ಅದು ಮಾಡಿದರೆ ನಾವು ಅವ್ರಿಗೆ ಗೆಲುವನ್ನು ನಾವೇ ತಂದು ಕೊಟ್ಟಂಗೆ ಆಗತ್ತೆ. ಹಾಗಾಗಿ ಅವ್ರು ಏನಾದರೂ ಮಾಡಲಿ, ನಮ್ಮ ಕೆಲಸ ನಾವು ಎಷ್ಟು ಬಿಗಿಯಾಗಿ ಮಾಡ್ತೇವೆ ಅದ್ರ ಮೇಲೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮಾಡ್ತೇವೆ, ಅಷ್ಟೇ ನನಗೆ ಮುಖ್ಯ. ಅವರು ಏನಾದರೂ ಈ ಥರ ನಮ್ಮನ್ನ ಮೇಲೆ ಅಲಿಗೇಷನ್ ಮಾಡಲಿ ಅಥವಾ ಅದರಿಂದ ನಾಳೆ ಪರಿಣಾಮ ಆಗ್ಬೋದು, ದುಷ್ಪರಿಣಾಮ ಆಗ್ಬೋದು, ಅವರು ಗೆಲ್ಬೋದು. ಆದರೆ ಇರೋಷ್ಟು ದಿನ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅದೇ ನಾಳೆ ನಮಗೆ ನೆಮ್ಮದಿಯನ್ನು ತಂದು ಕೊಡುವಂಥದ್ದು. ನಾನು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಕಡ್ಡಿ ಎಳೆಯುವಂಥ ಕೆಲಸನೂ ಸ್ವಾರ್ಥಕ್ಕೆ ನಾನು ಮಾಡಿಲ್ಲ. ಅಲ್ಲ, ನೀವು ಒಂದು ಮಾತನ್ನು ಹೇಳಿದ್ರಿ, ಏನು ಅಂದರೆ ಇನ್ವೆಸ್ಟಿಗೇಷನ್ ಆಗಲಿ ಏನಾದರೂ ಅದ್ರಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ತಗೊಳ್ಳಿ ಅಂತೇಳಿ ಅಂತ. ಖಂಡಿತ ಆ ಮಾತಿಗೆ ಇವತ್ತು ನಾನು ಬದ್ಧವಾಗಿದ್ದೇನೆ. ಆ ಥರ ನಮಗೆ ಸ್ಪಷ್ಟತೆ ಇದೆ. ಅದರಲ್ಲಿ ಜೀವನ ಮಾಡೋ ಅವಶ್ಯಕತೆನೂ ಇಲ್ಲ ನಮಗೆ. ನಮ್ಮ ತಾತ ಮಾಡಿದ್ದು, ನಮ್ಮ ತಾಯಿ ಮಾಡಿದ್ದು ಒಂದಷ್ಟು ಕಂಫರ್ಟಬಲ್ ಆಗಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಅನುಕೂಲ ಇದೆ. ಅದಕ್ಕಿಂತ ನಾವು ಭಾಳ ಮಾದಾಸೆ ಇಟ್ಕೊಂಡು ಇಲ್ಲ, ರಾಜಕೀಯವಾಗಿಯೂ ಮಾದಾಸೆ ಇಲ್ಲ, ಅಥವಾ ಬದುಕಿನ ಶೈಲಿಯಲ್ಲೂ ಕೂಡ ಮಾದಾಸೆ ಇಟ್ಕೊಂಡಿರುವಂಥ ಜನನೂ ಅಲ್ಲ. ಸೊ ಹಾಗಾಗಿ ಬದುಕಿಗೆ ಏನು ಬೇಕೋ ಅಷ್ಟು ಕಂಫರ್ಟಬಲ್ ಆಗಿದ್ದೀವಿ. ಆದರೆ ರಾಜಕೀಯಕ್ಕೆ ಬೇಕು ಇಲ್ಲ ಅಂತಲ್ಲ, ನಾವೇನು ಸ್ಫಟಿಕನೂ ಅಲ್ಲ, 24 ಕ್ಯಾರೆಟ್ ಗೋಲ್ಡು ಅಲ್ಲ, ಅದು ಹೇಳ್ತೇನೆ. ಯಾಕಂದರೆ ರಾಜಕೀಯದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲ, ಅನಿವಾರ್ಯವಾಗಿ ಕೆಲವು ರಾಜಕೀಯದಲ್ಲಿ ನಾವು ಎಲ್ಲ ಕಷ್ಟ ಸುಖ ಎದ್ದು ಬೀಳಬೇಕಾಗತ್ತೆ. ಎಲ್ಲನೂ ಕೂಡ ಇಲ್ಲಿ ಏನು ಸಂಪನ್ಮೂಲಗಳ ಅವಶ್ಯಕತೆ ಇಲ್ಲದೆ ರಾಜಕೀಯ ಮಾಡ್ತೀನಿ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಹೇಳೋದಿಲ್ಲ. ಆತ್ಮವಂಚನೆ ಬೇಕಾಗಿಲ್ಲ. ರಾಜಕೀಯ ಅನಿವಾರ್ಯವಾಗಿ ಮಾಡಬೇಕಾದ್ರೆ ಸಂಪನ್ಮೂಲಗಳು ಬೇಕು. ಎಲ್ಲಾನು ಸರಿಯಾದ ದಾರಿಯಲ್ಲೇ ಅಂತಲ್ಲ, ಎಲ್ಲೋ ಒಂದು ಲೆವೆಲ್ಗೆ ನಾವು ಕೂಡ ಸ್ವಲ್ಪ ಕಾಂಪ್ರಮೈಸ್ ಆಗುವಂಥದ್ದು ಅನಿವಾರ್ಯ ಇವತ್ತು. ಅದು ಹೇಳ್ತೇನೆ ಮುಂದಕ್ಕೆ ಹೋಗಿ, ನೀವು ಕೇಳಲಿಲ್ಲ ಆದರೂ ಹೇಳ್ತೇನೆ. ಹಾಗಂತೇಳಿ ನಮ್ಮ ತನವನ್ನು ನಾನು ಮಾರಾಟ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೆ ಏನಾದರೂ ಕಾನ್ಸಿಕ್ವೆನ್ಸಸ್ ಬಂದರೆ ಕಾನ್ಸಿಕ್ವೆನ್ಸ್ಗಳನ್ನು ಪರಿಣಾಮವನ್ನು ಎದುರಿಸ್ತೇನೆ. ಹಾಗಂತೇಳಿ ನನ್ನ ನಾನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಏನೋ ನಮ್ಮ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದೇವೆ, ಒಂದಷ್ಟು ಜನಕ್ಕೆ ಅನುಕೂಲ ಆಗಿದೆ. ಮೆಜಾರಿಟಿ ಅಧಿಕಾರಿಗಳು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ಬಾಧಿತರಾದವರು ಇದ್ದಾರೆ, ಅವರು ಈ ರೀತಿ ನಮ್ಮ ಮೇಲೆ ತಿರುಗು ಬಾಣಗಳನ್ನು ಬಿಡ್ತಾರೆ. ಅವ್ರಿಗೆ ಎದುರುಕೊಂಡು ನನ್ನ ಕೆಲಸ ನಾನು ನಿಲ್ಸೋಕ್ಕಾಗೋದಿಲ್ಲ, ನನ್ನ ಕೆಲಸದ ನೇಚರನ್ನು ನಾನು ಬದಲಾಯಿಸೋಕ್ಕಾಗೋದಿಲ್ಲ. ಈ ಕುರ್ಚಿಯಲ್ಲಿ ಕೂತಿರೋಷ್ಟು ದಿನ ನನ್ನ ತಿಳುವಳಿಕೆ, ಯಾಕಂದರೆ ನಾನು ಪರ್ಫೆಕ್ಟ್ ಏನಲ್ಲ, ನಮ್ಮ ಆಲೋಚನೆಯೂ ಪರ್ಫೆಕ್ಟ್ ಇರೋದಿಲ್ಲ. ಆದರೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗಬೇಕು. ಎಷ್ಟು ದಿನ ಇರ್ತೀವಿ ಅದು ಲೆಕ್ಕ ಇಲ್ಲ. ಯಾಕಂದರೆ ಕೆಲವರು ಮಾತಾಡ್ತಾ ಹೇಳಿದ್ರಂತೆ, ಹೀಗೆ ಒಂದು ಸನ್ನಿವೇಶದಲ್ಲಿ, ಇವ್ರಂಥವ್ರನ್ನ ಭಾಳ ಜನ ಬಂದು ಹೋಗಿರೋದನ್ನು ನೋಡಿದ್ದೀವಿ, ನೋಡ್ತೀವಿ, ಇವ್ರು ನಮ್ಮನ್ನ ಎದುರಾಕೊಂಡು ಇವ್ರು ಎಷ್ಟು ದಿನ ಇರ್ತಾರೆ ನೋಡ್ಬಿಡ್ತೀವಿ ಇರ್ರಿ. ಈ ಮಾತುಗಳು ಕೂಡ ಮಾತಾಡಿದ್ದಾರೆ. ಅವರು ಪರ್ಮನೆಂಟ್ ಆಗಿರ್ಬೋದು, ಅವರು ಅಂದ್ಕೊಂಡಿದ್ದಾರೆ ಅವರು ನಾವೇ ಪರ್ಮನೆಂಟು ಅಂತ. ಆದರೆ ಜಗತ್ತಿನ ಕಾಲ ಚಕ್ರದಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ. ನಾನೂ ಅಲ್ಲ. ಕಾಲದ ಚಕ್ರಕ್ಕೆ ಸಿಕ್ಕಾಕೊಂಡು ನಾನು ಕೂಡ ಉರುಳ್ಬಹುದು. ಅದಕ್ಕೆ ನಾನು ತಯಾರಿದ್ದೇನೆ. ಆದರೆ ಹಾಗಂತೇಳಿ ಮಾಡೋ ಕೆಲಸನಂತೂ ನಿಲ್ಸಕ್ಕಾಗೋದು. ಯಾರು ಈ ವಿಚಾರದಲ್ಲಿ PhD ಮಾಡಿದಾರೆ ಅವರು ಅಂತ ಇರ್ತಾರೆ. ಒಬ್ಬೊಬ್ಬರೇ ಅಲ್ಲ, ಇದು ಸಿಂಗಲ್ PhD ಅಲ್ಲ, ಗ್ರೂಪ್ PhD ಎಕ್ಸಸೈಸ್. ಬಾಧಿತರಾದವರು ಅಲ್ಲೆಲ್ಲ ಇರ್ತಾರೆ. ಸೊ ಎಲ್ಲರೂ ಒಂದುಗೂಡಿಸಿ ಜಾಯಿಂಟ್ ಆಗಿ PhD ಮಾಡಿರ್ತಾರೆ. ಇಲ್ಲ ಅಂದ್ರೆ ಸಬ್ಜೆಕ್ಟು ಬಹಳ ಆಳವಾಗಿ ಹೋಗ್ಬೇಕು, ಒಬ್ಬೊಬ್ಬರೇ ಮಾಡಿದ್ರೆ ಆಗೋದಿಲ್ಲ ಅಂತ ಜಾಯಿಂಟ್. ಅಲ್ಲ, PhD ಒಬ್ಬ ಮಾರ್ಗದರ್ಶಕರು ಇರ್ತಾರಲ್ಲ, ಯಾರು ಇರ್ತಾರೆ. ಅವ್ರ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅವ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳಕ್ ಹೋದ್ರೆ ನನ್ನ ಕೆಲಸದಿಂದ ನಾನು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ದಂಗೆ ಆಗತ್ತೆ.
ಯಾಕಂದ್ರೆ ಇದು ಹೊಸದಲ್ಲ, ಕೃಷಿ ಹೊಂಡದ ಬಗ್ಗೆ ಆವಾಗ್ಲೂ ಅವಾಗಲೂ ಕೂಡ ಇಷ್ಟು ಕೋಟಿ ಆಗಿತ್ತು, ಇಷ್ಟು ಕೋಟಿ ಇದು ಅಂತ ಹೇಳಿದ. ಎಲ್ಲಿಗೆ ಬಂದದ್ದು ಕೃಷಿ ಹೊಂಡದ್ದು ಆರೋಪ? ಗೊತ್ತಿಲ್ಲ. ಆಗ್ಲೇ ಹೋದ್ ಸರ್ಕಾರದಲ್ಲಿ ಲೋಕಾಯುಕ್ತಗೆ ರೆಫರ್ ಮಾಡಿದ್ರು. ಅವರು ಲೋಕಾಯುಕ್ತ ಏನು ಆಗಿಲ್ಲ ಅಂತೇಳಿ ಅವ್ರ ಟೈಮಲ್ಲೇ ರಿಪೋರ್ಟ್ ಬಂದು ಅದನ್ನು ಕೂಡ ಎಲ್ಲ ಕ್ಲೋಸ್ ಆಯ್ತು. ಸೊ ಆ ಥರ ಎಲ್ಲ ಇದು ಆರೋಪದಲ್ಲಿ ಉರುಳಿಲ್ಲ ಅಂತ ಅವತ್ತು ಕೂಡ ಲೋಕಾಯುಕ್ತ ವರದಿ ತನಿಖೆಯಿಂದ ಸರ್ಕಾರಕ್ಕೆ ರಿಪೋರ್ಟ್ ಬಂದಿದೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಏನಾದರೂ ಸೀರಿಯಸ್ ಇದ್ದರೆ ತಲೆ ಕೆಡಿಸ್ಕೋಬೇಕು. ನಮ್ಮದು ಏನು ಇಲ್ಲದೆ ಇರೋವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಲೋಕಾಯುಕ್ತ ಅಲ್ಲ, CBI ಬೇಕಾದರೆ ಎನ್ಕ್ವೈರಿ ಮಾಡಲಿ. ನಮಗೆ ಆ ಸ್ಪಷ್ಟತೆ ಇರೋವಾಗ ಆನಂತರ ಏನಾಯಿತು, ಕ್ಲೋಸ್ ಆಯ್ತಾ ಇಲ್ವಾ ಅದನ್ನು ಕೂಡ ಕೇಳಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ನಮಗೆ ಸ್ಪಷ್ಟತೆ ಇದೆ. ನಿಜ. ಕೊನೆಯ ಪ್ರಶ್ನೆ ನಂದು, ಈ ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಎಲ್ಲೋ ಒಂದು ಕಡೆ ಆತರ ಮಾಡಿಬಿಡ್ತೇನೋ ಅಂತ. ಯಾಕಂದರೆ TV9 ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಯಾಲಿಟಿ ಚೆಕ್ ಮಾಡ್ತು, ಎಲ್ಲೆಲ್ಲಿ ಯಾರ್ಯಾರು ಡಾಕ್ಯುಮೆಂಟು ಏನು ಎತ್ತ ಅಂತ. ಆ ಡಾಕ್ಯುಮೆಂಟ್ಗಳು ತುಂಬ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು, ಇದೆಲ್ಲ ಆಮೇಲಿಂದ ಅವಸರವಾಗಿ ಬಂದು ಸೇರಿಸಿರೋದು ಅಂತ. ಈ ಕೋಗಿಲು ವಿಚಾರದಲ್ಲಿ, ಅದು ಕೂಡ ನಿಮ್ಮ ಕ್ಷೇತ್ರದ ವ್ಯಾಪ್ತಿಲೇ ಬರ್ತಿರೋದಂತ ಕೇಳ್ತಾ ಇದ್ದೀನಿ, ಈ ಕೋಗಿಲು ವಿಚಾರದಲ್ಲಿ ಎಡವಟ್ಟಾಯ್ತೇನೋ ಅಂತ ಏನಂತೀರಿ? 2016 ನಂತರನೇ ಅಲ್ಲಿ ಎಲ್ಲಾನು ಕೂಡ ಇವು ಮನೆಗಳು ಕಟ್ಕೊಂಡಿರೋದು. ಅವು ಅನಧಿಕೃತ ಮನೆಗಳು ಸರ್ಕಾರಿ ಜಾಗದಲ್ಲಿ ಬಂದು ಕಟ್ಕೊಂಡಿದ್ದಾರೆ. 2016ರಲ್ಲಿ ಜಾಸ್ತಿ ಮನೆಗಳು 2022 ಓದ್ ಗೌರ್ಮೆಂಟು BJP ಟೈಮಲ್ಲಿ, ಯಾಕಂದರೆ ಅವ್ರು ಭಾಳ ಭಯ ಮಾಡ್ತಾ ಇದ್ರು, ಅವ್ರ ಟೈಮಲ್ಲೇ ಹೆಚ್ಚಿಗೆ ಮನೆಗಳು ಜನ ಕಟ್ಕೊಂಡಿರೋದು. ಸೊ ಹಾಗಾಗಿ BBMP ಅವರು ಹೋಗಿ ಸರ್ಕಾರ ಅದನ್ನೆಲ್ಲ ಕ್ಲಿಯರ್ ಮಾಡಿದೆ. ಅಲ್ಲಿ ಕೆಲವರು ಬಡವರಿದ್ದರು, ಯಾರೋ ಅಮಾಯಕರಿಗೆ ಬಲಿಯಾಗಿದ್ದರು ಬಡವರು ಅಂತ ಒಂದು ಮಾನವೀಯತೆ ಪ್ರಶ್ನೆ ಬಂದಾಗ ನಾವು ಅವ್ರಿಗೆ ಹೇಳಿದ್ವಿ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ಬಹುಮಹಡಿ ಮನೆ ಯೋಜನೆ ಇದೆ, ನೀವು ಅರ್ಜಿ ಹಾಕಿ, ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಮನೆಯನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೇವೆ ಅಂತ ಅವ್ರು ಅರ್ಜಿ ಹಾಕಿದರು. ಅಂತ ಅರ್ಜಿ ಹಾಕಿದವ್ರ ಪೈಕಿ ಯಾರ್ದು ಮನೆ ಡೆಮೊಲೇಷನ್ ಆಗಿದೆ ಅವರಲ್ಲಿ 61 ಜನಕ್ಕೆ ನಾವು ಪರ್ಯಾಯವಾಗಿ ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ಈಗ ಅವರು ಅಷ್ಟೇ ಜನಕ್ಕೆ ಕೊಟ್ಟಿಲ್ಲ, ಡೈರೆಕ್ಟಾಗಿ ಯಾರು ಜನರಲ್ ಆಗಿ ಜನ ಅರ್ಜಿ ಹಾಕಿದ್ರು ಅವ್ರಿಗೆ ಸುಮಾರು 100-150 ಜನಕ್ಕೆ ಅಂಥವ್ರಿಗೂ ಕೊಟ್ಟಿದ್ದೀವಿ. ಯಾರು ಡೈರೆಕ್ಟಾಗಿ ಅರ್ಜಿ ಹಾಕಿದ್ರು ಆನ್ಲೈನಲ್ಲಿ ಅವ್ರಿಗೆ. ಅದ್ರ ಜೊತೆಗೆ ಇವ್ರಿಗೂ ಕೂಡ ನೀವು ಅವ್ರಿಗೆ ಹೇಳಿದ್ವಿ ನೀವು ಅರ್ಜಿ ಹಾಕಿ ಅಂತ. ಯಾರು ಎಲಿಜಿಬಲ್ ಬಂದರೂ ಅಂಥವರು 61 ಜನಕ್ಕೆ ಎಲ್ಲ ಸೇರಿಸಿ ಒಂದು 180-200 ಜನಕ್ಕೆ ಅಲ್ಲಿ ಏನು ಕೋಗಿಲಿಗೆ ಸಂಬಂಧ ಇಲ್ಲದೆ ಇರೋರು 150 ಜನ ಜನರಲ್ ಅಪ್ಲಿಕೆಂಟ್ಸು, ಕೋಗಿಲಲ್ಲಿ ಬಾಧಿತರಾದಂಥವ್ರು ಒಂದು 61 ಜನ. ಸೊ ಅವ್ರಿಗೂ ಕೂಡ ಮನೆಗಳನ್ನು ಈಗ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ. ಮಲ್ಟಿ ಸ್ಟೋರಿ ಅಂದರೆ ಬಹುಮಹಡಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ ಕಟ್ತಕ್ಕಂತಹ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಯೋಜನೆಯಲ್ಲಿ. ಸೊ ಹಾಗಾಗಿ ಮಾನವೀಯತೆ ಅಂತ ಬಂದಾಗ ಆ ದೃಷ್ಟಿಯಲ್ಲಿ, ಬಟ್ ಎಲ್ಲರಿಗೂ ಕೊಟ್ಟಿಲ್ಲ. ಯಾರು ಅರ್ಜಿ ಹಾಕಿದ್ದಾರೆ, ಯಾರು ನಮ್ಮ ನಾರ್ಮ್ಸ್ ಪ್ರಕಾರ ಎಲಿಜಿಬಲ್ ಇದ್ದಾರೆ ಅಂಥವ್ರಿಗೆ ಅಲ್ಲಿ ಬೇರೆಯವ್ರಿಗೆ ಬೇರೆ ಆಲ್ಟರ್ನೇಟಿವ್ ಮನೆಯನ್ನು ಮಾಡಿಕೊಟ್ಟಿದ್ದೇವೆ. ಸೊ ನಾವು ಎಲ್ಲೂ ಕೂಡ ನಿಯಮಾವಳಿಗಳಿಂದ ಒಂದು ಚೂರು ಕೂಡ ನಾವು ಡಿವಿಯೇಷನ್ ಆಗಿಲ್ಲ. ಎಲ್ಲೋ ಕಡೆಗೆ ಕೇರಳದ ಒತ್ತಡ ಜಾಸ್ತಿ ಆಯ್ತು ನಿಮ್ಮಗಳ ಮೇಲೆ ಅಂತ ಅದು ಏನೋ ಅದು ಆ ರೀತಿ ಉಲ್ಲೇಖ ಮಾಡ್ತಾರೆ, ಅದು ಏನು ಬೇಕೋ ಚರ್ಚೆಗಳಾಗ್ತವೆ. ಆ ಚರ್ಚೆಗಳು ಏನಾನ ಆಗಲಿ, ನಾವು ಮಾಡೋ ಕೆಲಸದಲ್ಲಿ ನಾವೇನಾದರೂ ಡಿವಿಯೇಷನ್ ಮಾಡಿದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಿಲ್ಲ. ಓಕೆ, ಎಲ್ಲರಿಗೂ ನಾವು ಮನೆ ಕೊಟ್ಟಿಲ್ಲ. ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಅರ್ಜಿ ಹಾಕಿದ್ದಾರೆ, ಎಲಿಜಿಬಿಲಿಟಿ ಪ್ರಕಾರ ಅವರಿಗೆ ಮನೆಯನ್ನು ಕೊಟ್ಟಿದ್ದೀವಿ. 61 ಜನ ಅಷ್ಟೇ, ಮತ್ತೆ ಮುಂದುವರಿಯಲ್ಲ. ಇಲ್ಲ, ಈಗ ಸದ್ಯಕ್ಕಂತೂ ಕ್ಲೋಸ್ ಆಗಿದೆ. ಉಳಿದವ್ರಿಗೆ ಹೇಳಿದ್ದೀವಿ ನೀವು ಅರ್ಜಿ ಹಾಕಿ, ನೀವು ಎಲಿಜಿಬಲ್ ಆದರೆ ನಿಮಗೂ ಕೊಡ್ತೇವೆ. ಉಳಿದವ್ರಿಗೂ ಹೇಳಿದ್ದೀವಿ. ಯಾಕಂದರೆ ಬೇರೆಯವರಿಗೆ ಆ ಇರೋ ಹಕ್ಕು ಇವ್ರಿಗೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್? ಬೇರೆಯವ್ರ ಪ್ರಕಾರ ನೀವು ಎಲಿಜಿಬಲ್ ಆದರೆ ನಿಮಗೂ ಮನೆ ಕೊಡ್ತೀವಿ. ಈಗ ಬಂದಿರೋ ಅರ್ಜಿಗಳ ಪೈಕಿ 61 ಜನ ಎಲಿಜಿಬಲ್ ಆಗಿದ್ದಾರೆ, ಅವ್ರಿಗೆ ನಾವು ಮನೆ ಕೊಟ್ಟಿದ್ದೇವೆ. ಉಳಿದವ್ರಿಗೆ ಹೇಳಿದ್ದೇವೆ ನೀವು ಅರ್ಜಿ ಹಾಕಿ, ಡಾಕ್ಯುಮೆಂಟ್ಸ್ ಕೊಡಿ, ನೀವು ಎಲಿಜಿಬಲ್ ಆದರೆ ನಿಮಗೂ ಕೂಡ ಮನೆ ಕೊಡ್ತೇವೆ. ಬಟ್ ಈಗ ಎಲಿಜಿಬಲ್ ಆಗಿರೋದು 61 ಜನ, ಅಷ್ಟು ಜನಕ್ಕೆ ಕೊಟ್ಟಿದ್ದೇವೆ. ಯಾಕಂದರೆ ವೋಟ್ ಬ್ಯಾಂಕ್ ಅನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾಯಕರುಗಳಿಗೆ ಹೆಜ್ಜೆ ಇಟ್ಟರು. ನಾವು ಯಾವುದೇ, ನಾನು ಹೇಳ್ತಾ ಇದ್ದೇನೆ ಮತ್ತೆ ರಿಪೀಟ್ ಮಾಡಿ, ಅವೆಲ್ಲ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗುತ್ತೆ. ಮಾನವೀಯತೆ ಇಟ್ಕೊಂಡು ಅದರ ಜೊತೆಗೆ ನಿಯಮಾವಳಿಗಳನ್ನು ಇಟ್ಕೊಂಡು ಎರಡರ ಪ್ರಕಾರನೇ ಕೆಲಸ ಮಾಡಿದ್ದೀವಿ. ಬಿಟ್ಟರೆ ನಿಯಮಗಳನ್ನು ಬಿಟ್ಟು ನಾವು ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ವಿ. ನಾನು ಕೊನೆಯದಾಗ ಒಂದು ಮಾತನ್ನು ಹೇಳಲೇಬೇಕು. ಇದು ಮುಖಸ್ತುತಿ ಅಲ್ಲ, ಸತ್ಯವಾದ ಮಾತು. ಏನು ಅಂದರೆ, ಈ ಹಮ್ಮು ಬಿಮ್ಮುಗಳು ರಾಜಕಾರಣದಲ್ಲಿ ತುಂಬಿ ತುಳುಕ್ತವೆ ಕೃಷ್ಣ ಬೈರೇಗೌಡರೆ.
ಎಲ್ಲೋ ಒಂದು ಕಡೆಗೆ ಒಂದು ಸರಿ ಗೆದ್ದವ್ರನ್ನೇ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ತಲೆ ಮೇಲೆ ಕೊಂಬಂದಿರೋ ಥರ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ನಿರಂತರವಾಗಿ ಗೆಲ್ತಾ ಇದ್ದೀರಿ, ಕ್ಷೇತ್ರವನ್ನು ಬದಲಾಯಿಸಿ ಗೆಲ್ತಾ ಇದ್ದೀರಿ. ಜೊತೆಗೆ ಏನಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾನೆ, ಯಾವುದೋ ಸ್ಕೂಲಿಗೆ ಹೋಗ್ತೀರಿ, ಟೀಚರ್ಗಳ ಜೊತೆ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತೀರಿ, ಎಲ್ಲೋ ಹೋಗ್ತೀರಿ, ಅನ್ಯಾಯಗಳನ್ನ ಸಹಿಸ್ತಾನೆ ಬೈತೀರಿ, ಆಮೇಲೆ ಎಲ್ಲೋ ಆತ್ಮವಂಚನೆ ಇಲ್ಲ, ನಾವೇನು ಸತ್ಯಹರಿಶ್ಚಂದ್ರರಲ್ಲ, ನಾವೇನು ಸ್ಫಟಿಕ ಅಲ್ಲ, 24 ಕ್ಯಾರೆಟ್ ಚಿನ್ನ ಅಲ್ಲ ಅಂತ ಕೂಡ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೀರಿ. ಮನಸ್ಸು ಬಂತು ಅಂದ್ರೆ ಒಬ್ಬೊಬ್ಬರೇ ವಾಕ್ ಮಾಡ್ತಾ ಇರ್ತೀರಿ, ನಾನು ನೋಡಿ ತುಂಬ ಸಂದರ್ಭಗಳಲ್ಲಿ. ನನಗೆ ಅನಿಸುತ್ತೆ ಇವರು ಯಾವ ಸೀಮೆ ಮಂತ್ರಿಯಪ್ಪ ಇವರು ಇವ್ರು ಯಾವ ಶಾಸಕರು, ಹಿಂದಿಲ್ಲ ಮುಂದಿಲ್ಲ, ಒಂದಿಮಾಗದಿರಲ್ಲ, ಒಬ್ಬರೇ ನಡ್ಕೊಂಡು ಹೋಗ್ತಾ ಇರಲ್ಲ, ಈ ಎಲ್ಲಿಗೋ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಅಂತ ಆ ರೀತಿ ಅಂತ ಅನಿಸ್ಬಿಡುತ್ತೆ ನಿಮ್ಗೆ ನೋಡಿದಂಥ ಸಂದರ್ಭದಲ್ಲಿ. ಇದೆಲ್ಲದೂ ಕೂಡ ನನಗೆ ಅನಿಸಿದ್ದನ್ನು ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತಿರುವಂಥದ್ದು, ಹೊಗಳಿಕೆ ಅಲ್ಲ. ಕೆಲವೊಂದು ಸರಿ ತಪ್ಪುಗಳಾದಂಥ ಸಂದರ್ಭದಲ್ಲಿ ಟೀಕೆ ಮಾಡಿದ್ದು ಕೂಡ ಇದೆ. ಯಾವುದೇ ಸಂದೇಹ ಇಲ್ಲ. ಇರೋವಂಥ ವ್ಯಾಪ್ತಿನಲ್ಲಿ ಅದ್ಭುತವಾದ ಕೆಲಸ ಮಾಡ್ಬೋದು ಅಂತ ನೀವು ತೋರಿಸ್ತಾ ಇದ್ದೀರಿ. ಮುಂದುವರಿರಿ ಸರ್. ಒಳ್ಳೆಯ ಪ್ರೋತ್ಸಾಹದ ಮಾತುಗಳಿಗೆ ಧನ್ಯವಾದ ರಂಗನಾಥ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾವು ಸಾಮಾನ್ಯವಾಗಿ ಹೊಗಳಲ್ಲ, ಯಾಕಂದ್ರೆ ವೃತ್ತಿ ಧರ್ಮ ಅಡ್ಡ ಬಂದ್ಬಿಡುತ್ತೆ. ಆದ್ರೆ ಕೆಲವ್ರನ್ನ ಏನಾದ್ರು ಹೊಗಳಲಿಲ್ಲ ಅಂದ್ರೆ ಆತ್ಮವಂಚನೆ ಆಗುತ್ತೆ, ಅಂದ್ರೆ ಸತ್ಯ ಹೇಳಲಿಲ್ಲ ಅಂದ್ರೆ ಆತ್ಮವಂಚನೆ ಆಗುತ್ತೆ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆಲ್ ದ ವೆರಿ ಬೆಸ್ಟ್ ಸರ್. ತುಂಬಾ ಧನ್ಯವಾದ. ತಮ್ಮ ಹಿತನುಡಿಗಳಿಗೆ ಧನ್ಯವಾದ. ಯಾವಾಗಲೂ ಆಮೇಲೆ ಯಾರು ಪ್ರಶ್ನಾತೀತರಲ್ಲ, ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಲೇಬೇಕು, ಸರಿ ನಾವು ತಿದ್ಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಂಡು. ಅದಿದ್ರೇ ನಾವು ಒಂದಷ್ಟು ಸರಿಯಾಗಿ ದಾರಿಯಲ್ಲಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಧನ್ಯವಾದ. ಇದು ಕೃಷ್ಣ ಬೈರೇಗೌಡರ ಜೊತೆಗಿನ ಮುಕ್ತವಾದಂಥ ಮಾತು. ಈ ಸುದೀರ್ಘವಾಗಿ ನಾವು ಮಾತಾಡಿದ್ದೀವಿ. ಅವರವರ ಯೋಜನೆಗಳು, ಜೊತೆಗೆ ಈ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂಥರ ಈ ಕಬ್ಬಿಣದ ಕಡಲೆ ಇದು. ಇದನ್ನು ತುಂಬ ಸರಳವಾಗಿ ಹೇಳುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನು ನಂದಲ್ಲ, ಅದು ಕೃಷ್ಣ ಬೈರೇಗೌಡರೇ ಅವರವರ ಯೋಜನೆಗಳ ಬಗ್ಗೆ ತುಂಬ ಎಳೆಯಾಗಿ ವಿವರಿಸ್ತಾ ಹೋದರು. ಜೊತೆಗೆ ಎಲ್ಲೆಲ್ಲಿ ತಪ್ಪುಗಳು ಒಪ್ಪುಗಳು ತಿದ್ಕೊಂಡು ಹೋಗುವಂಥ ಬಗೆ, ಜೊತೆಗೇನು ಅಂದರೆ ನೀವು ಕೂಡ ನಿಮ್ಮ ಸಜೆಷನ್ಗಳನ್ನು ಮುಕ್ತವಾಗಿ ಕೊಡ್ಬೋದು ಅನ್ನೋದನ್ನು ಕೂಡ ಹೇಳಿದರು. ಬಹುಶಃ ಈ ಸಂಚಿಕೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಮತ್ತೊಬ್ಬ ನಾಯಕನ ಜೊತೆಗೆ ಹೊಸ ಸಂಚಿಕೆಯನ್ನು ಹೊತ್ತು ನಿಮ್ಮೆದುರುಗಡೆ ಬರ್ತೀನಿ. ನಮಸ್ಕಾರ.